ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ನೆಟ್ವರ್ಕ್ ಆ್ಯಂಡ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಎಲೆಕ್ಟ್ರಿಸಿಟಿಯ LBAಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ LBAಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಸ್ನೂ ಸಹ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೀವು ಒಂದು ಸಲ ಸಾಲ್ವ್ ಮಾಡ್ತಾ ನಾನು ವಿಡಿಯೋನ ಫಸ್ಟ್ ಪಾಸ್ ಮಾಡಿಬಿಟ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ಅದಾದಮೇಲಿಂದ ನೀವು ಸೊಲ್ಯೂಷನ್ಸನ್ನು ನೀವು ನೋಡ್ತಾ ಹೋಗ್ಬೋದು. ಇವಾಗ ಇಲ್ಲಿ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡ್ಬೋದು, ಈ ಒಂದು ಚಾಪ್ಟರ್ನ ವೆಯ್ಟೇಜ್ ಏನು, ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇದೆ ಅಂತೆಲ್ಲ ಕೊಡ್ತಾ ಹೋಗಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಲರ್ನಿಂಗ್ ಪಾಯಿಂಟ್ಸ್, ನೀವು ಈ ಚಾಪ್ಟರಲ್ಲಿ ಏನೇನು ಕಲ್ತ್ಕೊಬೇಕು ಅಂತ ಕೊಟ್ಟಿದ್ದಾರೆ. ನೀವು ಆ ಟಾಪಿಕ್ಸ್ಗಳನ್ನು ಕ್ಲೀನಾಗಿ ಕಲ್ತ್ಕೊಂಡಿದ್ದಾದಮೇಲೆ ಮತ್ತು ಇನ್ನೊಂದೇನಪ್ಪ ಅಂದರೆ ಲಾಸ್ಟಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಥರ್ಮಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೊಟ್ಟಿದ್ದಾರೆ. ಥರ್ಮಲ್ ಎಫೆಕ್ಟ್ಸ್ ಅಂದರೂ ಸೇಮ್, ಈಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೂ ಸೇಮ್. ಸರಿನಾ? ಆ ಕಾರಣಕ್ಕೋಸ್ಕರ ಯಾವುದೇ ರೀತಿ ಕನ್ಫ್ಯೂಷನ್ನ ಮಾಡ್ಕೊಂಬೇಡಿ. ಥರ್ಮಲ್ ಪ್ರಾಪರ್ಟೀಸ್ ಅನ್ನೋದು ಹೊಸದು ಕೊಟ್ಟಿದ್ದಾರೆ, ಏನಾದ್ರು ಸಿಲೆಬಸ್ ಚೇಂಜ್ ಆಗೈತೆ ಅಂತ ಆ ರೀತಿ ಏನೂ ಇಲ್ಲ. ಹೀಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೂ ಒಂದೇ, ಥರ್ಮಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೂ ಒಂದೇ. ಇವಾಗ ಮೊದಲನೇ ಮೇನ್ನ ಕೊಟ್ಟಿರ್ತಕ್ಕಂಥದ್ದವರು ಚೂಸ್ ದ ಕರೆಕ್ಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಆನ್ಸರ್ ಅಂತಂದರೆ ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತಲೂ ಸಹ ಇದಕ್ಕೆ ಕರೀತಾರೆ. ಇದರಲ್ಲಿ ಒಂದು ಕ್ವಶನನ್ನು ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಆ ಕ್ವಶನಿಗೆ ಯಾವುದು ಸೂಟ್ ಆಗುತ್ತೋ ಅಥವಾ ಕರೆಕ್ಟ್ ಆಗುತ್ತೋ ಅದನ್ನು ನೀವು ಟಿಕ್ ಮಾಡಬೇಕು, ಅಥವಾ ಆನ್ಸರ್ ಶೀಟಲ್ಲಿ ಆಪ್ಷನ್ ಸಮೇತ ನೀವು ಬರೀಬೇಕು. ಈ ಯಾವ ರೀತಿ ಬರೆಯೋದು ಅಂತ ಹೇಳ್ತೀನಿ. ಇವಾಗ ಫಸ್ಟ್ ಕ್ವಶನನ್ನು ಓದ್ತೀನಿ, ನೀವು ಅದಕ್ಕಿಂತ ಮುಂಚೆ ವಿಡಿಯೋನ ಪಾಸ್ ಮಾಡಿ ಅದನ್ನು ನೀವು ಕ್ವಶನಿಗೆ ಆನ್ಸರ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಸೊಲ್ಯೂಷನನ್ನು ನೋಡ್ತಾ ಹೋಗಿ. ಇವಾಗ ಒಂದೊಂದೇ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ನ ಏನು ಕೇಳ್ತಿದ್ದಾರೆ? SI ಯೂನಿಟನ್ನು ಕೇಳ್ತಿದ್ದಾರೆ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಏನು? ದಟ್ ಈಸ್ ಆ್ಯಂಪಿಯರ್. ಆ್ಯಂಪಿಯರ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇವಾಗ ನೀವು ಆನ್ಸರ್ ಶೀಟಲ್ಲಿ ಯಾವ ರೀತಿ ಬರೀತೀರಾ? ಆಪ್ಷನ್ ಎ ಆ್ಯಂಪಿಯರ್ ಅಂತ ನೀವು ಬರೀಬೇಕು, ಅಂದರೆ ಆಪ್ಷನ್ನ ಸಮೇತ ನೀವು ಬರೀಬೇಕು. ಫಾರ್ ಎಕ್ಸಾಂಪಲ್ ಏನಾದರೂ ಅದು ಆ್ಯಂಪಿಯರ್ ಅನ್ನೋದು ಆಪ್ಷನ್ ಬಿನಲ್ಲಿ ಇದ್ದರೆ ಏನಂತ ಬರೀತೀರಿ? ಆಪ್ಷನ್ ಬಿ ಆ್ಯಂಪಿಯರ್ ಅಂತ ನೀವು ಬರೀಬೇಕಾಗಿತ್ತು. ಇವಾಗ ನೆಕ್ಸ್ಟ್ ಎರಡನೇ ಕ್ವಶನನ್ನು ನೋಡ್ತಾ ಹೋಗೋಣ. SI ಯೂನಿಟ್ ಆಫ್ ಪವರ್. ಪವರ್ನ SI ಯೂನಿಟನ್ನು ಕೇಳಿದರೆ SI ಯೂನಿಟ್ ಆಫ್ ಪವರ್ ಏನು? ದಟ್ ಈಸ್ ವ್ಯಾಟ್. ವ್ಯಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ನೆಕ್ಸ್ಟ್ ಮೂರನೇ ಕ್ವಶನನ್ನು ಅಬ್ಸರ್ವ್ ಮಾಡಿ. ದ ಪ್ರಾಪರ್ಟಿ ಆಫ್ ದ ಕಂಡಕ್ಟರ್ ದಟ್ ಆಪೋಸಸ್ ದ ಫ್ಲೋ ಆಫ್ ಚಾರ್ಜಸ್ ಥ್ರೂ ಇಟ್ ಈಸ್ ಕಾಲ್ಡ್. ಅಂದರೆ ಏನು? ಯಾವುದೋ ಒಂದು ಕಂಡಕ್ಟರ್ನ ಪ್ರಾಪರ್ಟಿಯನ್ನು ಕೊಡ್ತಿದ್ದಾರೆ, ಗುಣಲಕ್ಷಣಗಳನ್ನು ಕೊಡ್ತಿದ್ದಾರೆ. ಏನಪ್ಪ ಅಂದರೆ ಒಂದು ಚಾರ್ಜ್ ಫ್ಲೋ ಆಗ್ತಿರೋದನ್ನು ತಡೀತೈತಂತೆ. ಯಾವುದೋ ಒಂದು ಚಾರ್ಜ್ ಫ್ಲೋ ಆಗ್ತಿದೆ ಅಂತ ಅಂದ್ಕೊಳ್ಳಿ, ಆ ಚಾರ್ಜನ್ನು ಆಪೋಸ್ ಮಾಡ್ತೈತೆ ಅಂತಂದ್ರೂ ಒಂದೇ, ರೆಸಿಸ್ಟ್ ಮಾಡ್ತೈತೆ ಅಂದರೂ ಒಂದೇ. ಇದು ಯಾವುದ್ರ ಡೆಫಿನೇಷನ್? ದಟ್ ಈಸ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್. ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂದ್ರೇನು? ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಕಂಡಕ್ಟರ್ ದಟ್ ಆಪೋಸಸ್ ದ ಫ್ಲೋ ಆಫ್ ಚಾರ್ಜಸ್. ಚಾರ್ಜಸ್ ಫ್ಲೋ ಆಗ್ತಿರೋದನ್ನು ಆಪೋಸ್ ಮಾಡುತ್ತೆ, ತಡೆಯುತ್ತೆ. ಆ ಒಂದು ಪ್ರಾಪರ್ಟಿಗೆ ನಾವು ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅದಕ್ಕೋಸ್ಕರ ಯಾವುದಾಗುತ್ತೆ? ಆಪ್ಷನ್ ಸಿ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ನೀವು ಕ್ವಶನ್ ನಂಬರ್ 4 ಅಬ್ಸರ್ವ್ ಮಾಡಿ. ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಈಸ್ ಕಾಲ್ಡ್. ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂದ್ರೇನು? ಇವಾಗ ಯಾವುದೋ ಒಂದು ಚಾರ್ಜು ಒಂದು ಸರ್ಟೈನ್ ಟೈಮಲ್ಲಿ ಫ್ಲೋ ಆಗ್ತಾ ಇದೆ, ಆವಾಗ ಏನು ಪ್ರೊಡ್ಯೂಸ್ ಆಗುತ್ತೆ? ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಇದು ಯಾವುದ್ರ ಡೆಫಿನೇಷನ್ ಆಯಿತು? ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ನ ಡೆಫಿನೇಷನ್ ಆಯಿತು. ಏನದು ಡೆಫಿನೇಷನ್? ಏನು ಎಲೆಕ್ಟ್ರಿಕ್ ಕರೆಂಟು? ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಅಥವಾ ದ ಅಮೌಂಟ್ ಆಫ್ ಚಾರ್ಜಸ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ವಿತ್ ಸರ್ಟೈನ್ ಟೈಮ್. ಒಂದು ಸರ್ಟೈನ್ ಟೈಮಲ್ಲಿ ಒಂದು ಅಷ್ಟು ಅಮೌಂಟ್ ಆಫ್ ಚಾರ್ಜಸ್ಗಳು ಫ್ಲೋ ಆಗ್ತಿದೆ ಅಂದರೆ ನಾವು ಅದಕ್ಕೆ ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸರಿನಾ? ಎಲೆಕ್ಟ್ರಿಕ್ ಕರೆಂಟ್ ಡೆಫಿನೇಷನ್ ನಿಮಗೆ ಗೊತ್ತಾಯ್ತಾ? ನೆಕ್ಸ್ಟ್ ಫಿಫ್ತ್ ಕ್ವಶನನ್ನು ಅಬ್ಸರ್ವ್ ಮಾಡಿ. ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಆ್ಯನ್ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಥ್ರೂ ಎ ಕಂಡಕ್ಟರ್ ಈಸ್ ಕಾಲ್ಡ್. ಅಂದರೆ ಏನು ಮಾಡ್ತಿದ್ದಾರೆ ಇಲ್ಲಿ? ವರ್ಕ್ ಡನ್ನನ್ನು ಮಾಡ್ತಿದ್ದಾರೆ, ಅಂದರೆ ಯಾವುದೋ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಏನು ಕೆಲಸ ಮಾಡ್ತಿದ್ದಾರಪ್ಪ ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಒಂದು ಚಾರ್ಜನ್ನು ಮೂವ್ ಮಾಡ್ತಾ ಇದ್ದಾರೆ. ನೋಡಿ, ಯಾವುದೋ ಒಂದು ಯೂನಿಟ್ ಚಾರ್ಜನ್ನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಮಾಡ್ತಾ ಇದ್ದಾರೆ, ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಿದ್ದಾರೆ ಅಂತಲ್ವಾ. ಇವಾಗ ನೋಡಿ, ವರ್ಕ್ ಡನ್ ಮಾಡ್ತಿದ್ದಾರಲ್ವಾ, ದಟ್ ಈಸ್ W. ವರ್ಕ್ ಡನ್ನನ್ನು ನಾವು W ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಏನು ಮೂವ್ ಮಾಡ್ತಾ ಇರೋದು? ದಟ್ ಈಸ್ ಚಾರ್ಜನ್ನು. ಅದಕ್ಕೆ ನಾವೇನಂತ ಬರಿಬೋದು? Q ಅಂತ ಬರಿಬೋದು. ಹಾಗಾದರೆ ಇದು ಯಾವುದಕ್ಕೆ ಈಕ್ವಲ್ ಆಗೈತೆ? ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ಈಕ್ವಲ್ ಆಗೈತೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಫಾರ್ಮುಲಾ ಏನು? ದಟ್ ಈಸ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಸರಿನಾ? ಇವಾಗ ಅದರದ್ದೇ ಅಲ್ವಾ ಡೆಫಿನೇಷನ್ ಇದು. ಯಾವುದೋ ಒಂದು ಕೆಲಸ ಮಾಡ್ತಿದ್ದೀರಾ, ಒಂದು ಚಾರ್ಜನ್ನು ಮೂವ್ ಮಾಡೋಕ್ಕೆ, ಒಂದು ಚಾರ್ಜನ್ನ ಮೂವ್ ಮಾಡ್ತಿದ್ದೀರಾ, ಇಲ್ಲಿಂದ ಒಂದು ಸರ್ಟೈನ್ ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಮಾಡ್ತಾ ಇದ್ದೀರಾ. ಆ ಒಂದು ನಾವು ಏನು ಆ ಒಂದು ಪ್ರಾಪರ್ಟಿಗೆ ಏನಂತ ಕರಿತೀವಿ? ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ನಾವು ಕರಿತೀವಿ. ಅದಕ್ಕೆ ಆಪ್ಷನ್ ಯಾವುದಾಗುತ್ತೆ? ದಟ್ ಈಸ್ ಆಪ್ಷನ್ ಬಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನನ್ನು ನೀವು ಅಬ್ಸರ್ವ್ ಮಾಡ್ಬೋದಾ. ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎನರ್ಜಿ ಈಸ್ ಕಾಲ್ಡ್. ಏನಂತ ಕೊಟ್ಟಿದ್ದಾರೆ? ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎನರ್ಜಿ. ಈ ರೀತಿ ಕೊಟ್ಟರು ಸೇಮ್ ಆನ್ಸರ್ ಬರುತ್ತೆ, ಅಥವಾ ರೇಟ್ ಆಫ್ ಯುಟಿಲೈಸೇಷನ್ ಆಫ್ ಎನರ್ಜಿ ಅಂತ ಕೊಟ್ಟರು ಸೇಮ್ ಆನ್ಸರ್ ಬರುತ್ತೆ. ಇವಾಗ ನೋಡಿ, ಕನ್ಸಪ್ಟ್ಸ್ ಮಾಡ್ತೈತೆ ಅಂದರೆ ಒಂದು ಸರ್ಟೈನ್ ಟೈಮಲ್ಲಿ ಒಂದಷ್ಟು ಅಮೌಂಟ್ ಆಫ್ ಎನರ್ಜಿಯನ್ನು ಏನು ಮಾಡ್ತಿದ್ದಾರೆ ಅವರು? ಯುಟಿಲೈಸ್ ಮಾಡ್ತಾ ಇದ್ದಾರೆ, ಅಂದರೆ ಯೂಸ್ ಮಾಡ್ಕೊತಾ ಇದ್ದಾರೆ. ಆ ಒಂದಕ್ಕೆ ನಾವೇನಂತ ಕರಿತೀವಿ? ದಟ್ ಈಸ್ ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಕ್ ಪವರ್ನ ಫಾರ್ಮುಲಾ ಏನು? ದಟ್ ಈಸ್
P ಈಸ್ ಈಕ್ವಲ್ ಟು E/T. ಅಂದರೆ ಒಂದು ಸರ್ಟೈನ್ ಟೈಮಲ್ಲಿ ನಾವು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಯೂಸ್ ಮಾಡ್ಕೊತಾ ಇದ್ದೀವಿ ಅಂತಂದರೆ ನಾವು ಅದಕ್ಕೆ ಎಲೆಕ್ಟ್ರಿಕ್ ಪವರ್ ಅಂತ ಕರಿತೀವಿ. ಹಾಗಾದರೆ ಎಲೆಕ್ಟ್ರಿಕ್ ಪವರ್ ಡೆಫಿನೇಷನ್ ಏನಾಯಿತು? ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎನರ್ಜಿ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪವರ್. ದಟ್ ಈಸ್ ಆಪ್ಷನ್ ಡಿ, ಎಲೆಕ್ಟ್ರಿಕ್ ಪವರ್. ನೆಕ್ಸ್ಟ್ 7th ಕ್ವಶನನ್ನು ನೀವು ಅಬ್ಸರ್ವ್ ಮಾಡ್ಬೋದಾ? ದ ಸಿಂಬಲ್ ಯೂಸ್ಡ್ ಟು ರೆಪ್ರೆಸೆಂಟ್ ಎಲೆಕ್ಟ್ರಿಕ್ ಸೆಲ್. ಎಲೆಕ್ಟ್ರಿಕ್ ಸೆಲ್ಲನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಸಿಂಬಲ್ ಯಾವುದು ಅಂತ ಕೇಳ್ತಿದ್ದಾರೆ. ನಿಮಗೆ ಅಬ್ಸರ್ವ್ ಮಾಡ್ಬೋದು, ನೀವು ನಿಮ್ಮ ಕ್ಲಾಸ್ 10th ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಆ ಟೇಬಲಲ್ಲಿ ಎಲ್ಲ ಒಂದು ಡಿವೈಸಸ್ಗಳದ್ದು ಅಥವಾ ಎಲ್ಲ ಒಂದು ಏನು ಇದ್ದಾವೆ, ಎಲೆಕ್ಟ್ರಿಕ್ ಸೆಲ್ಲು, ಎಲೆಕ್ಟ್ರಿಕ್ ಕರೆಂಟು, ಬ್ಯಾಟ್ರಿ ಅವೆಲ್ಲ ಇದಾವಲ್ವಾ ಮೆಟೀರಿಯಲ್ಸ್ಗಳು, ಅವೆಲ್ಲವ್ರದ್ದು ಸಿಂಬಲ್ಸ್ಗಳನ್ನು ಕೊಟ್ಟಿದ್ದಾರೆ. ನೀವು ಆ ಸಿಂಬಲ್ಸ್ಗಳನ್ನು ಕ್ಲೀನಾಗಿ ನೋಡಿ ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮಗೆ ಒಂದ್ಸಲ ಗೊತ್ತಾಗೋಗುತ್ತೆ ನಿಮಗೆ. ಈಗ ಆಲ್ರೆಡಿ ಎಷ್ಟೊಂದು ಎಕ್ಸಾಮ್ಸ್ಗಳನ್ನ ಆಲ್ರೆಡಿ ಬರೆದಿದ್ದೀರಾ, ಟೆಸ್ಟ್ಗಳಾಗಿರ್ಬೋದು ಈ ಒಂದು ಚಾಪ್ಟರ್ ಮೇಲೆ. ಇವಾಗ ನೋಡಿ ಸಿಂಬಲ್ಸ್ಗಳನ್ನು ಯಾವುದು ಇದಕ್ಕೆ ಎಲೆಕ್ಟ್ರಿಕ್ ಸೆಲ್ದು? ದಟ್ ಈಸ್ ಆಪ್ಷನ್ ಡಿ, ಎಲೆಕ್ಟ್ರಿಕ್ ಸೆಲ್. ಇದು ಯಾವ ರೀತಿ ಕಂಡುಹಿಡಿತೀರಾ? ಒಂದು ಎಲೆಕ್ಟ್ರಿಕ್ ಸೆಲ್ಲಲ್ಲಿ ಒಂದು ಪಾಸಿಟಿವ್ ಟರ್ಮಿನಲ್ ಇರುತ್ತೆ ಮತ್ತು ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ, ಸರಿನಾ? ಅದಕ್ಕೆ ನಾವು ಸೆಲ್ ಅಂತ ಕರಿತೀವಿ. ಇವಾಗ ನೀವು ಆಪ್ಷನ್ ಸಿ ನಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಇದೆ ಪಾಸಿಟಿವ್ ಟರ್ಮಿನಲ್ ಮತ್ತು ನೆಗೆಟಿವ್ ಟರ್ಮಿನಲ್. ಆದರೆ ಅವ್ರು ಏನು ಕೇಳ್ತಿರೋದು? ಎಲೆಕ್ಟ್ರಿಕ್ ಸೆಲ್ ಅಂದರೆ ಒಂದೇ ಒಂದು ಸಿಂಗಲ್ ಆಗಿರ್ತಕ್ಕಂಥದ್ದು ಇರಬೇಕು. ಅದೇ ಇಲ್ಲಿ ನೋಡಿ ಆಪ್ಷನ್ ಸಿ ನಲ್ಲಿ ಇಲ್ಲಿ ಮೆನಿ ನಂಬರ್ ಆಫ್ ಸೆಲ್ಸ್ ಇದಾವಲ್ವಾ, ಅಂದರೆ ಜಾಸ್ತಿ ನಂಬರ್ ಆಫ್ ಸೆಲ್ಸ್ಗಳಿದ್ದಾವೆ, ಒಂದಕ್ಕಿಂತ ಜಾಸ್ತಿ ಇದ್ದಾವೆ, ಅದಕ್ಕೆ ನಾವು ಬ್ಯಾಟ್ರಿ ಅಂತ ಕರಿತೀವಿ. ಎ ಗ್ರೂಪ್ ಆಫ್ ಸೆಲ್ ಅಥವಾ ಮೋರ್ ದ್ಯಾನ್ ಒನ್ ನಂಬರ್ ಆಫ್ ಸೆಲ್ಸ್ ಇದ್ದರೆ ಅದಕ್ಕೆ ನಾವು ಬ್ಯಾಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ನೀವು ಆಪ್ಷನ್ ಬಿನ ಅಬ್ಸರ್ವ್ ಮಾಡಿದ್ರೆ ಏನದು? ದಟ್ ಈಸ್ ಎಲೆಕ್ಟ್ರಿಕ್ ರೆಜಿಸ್ಟರ್ಸ್ನ ಒಂದು ಸಿಂಬಲ್ ಅದು. ನೆಕ್ಸ್ಟ್ ಆಪ್ಷನ್ ಎನ ಅಬ್ಸರ್ವ್ ಮಾಡಿ, ದಟ್ ಈಸ್ ಕ್ಲೋಸ್ಡ್ ಸ್ವಿಚ್, ಸರಿನಾ? ಕ್ಲೋಸ್ಡ್ ಸ್ವಿಚ್ ಅಥವಾ ಸ್ವಿಚ್ ಆನ್ ಆಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 8th ಕ್ವಶನನ್ನು ಅಬ್ಸರ್ವ್ ಮಾಡಿ. ದ ಸಿಂಬಲ್ ಫಾರ್ ಕ್ಲೋಸ್ಡ್ ಸರ್ಕ್ಯೂಟ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇವಾಗ ಯಾವುದೋ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟು ಕ್ಲೋಸ್ ಆಗಬೇಕು ಅಂತಂದರೆ ಯಾವ ಒಂದು ಸಿಂಬಲನ್ನು ರೆಪ್ರೆಸೆಂಟ್ ಮಾಡ್ತಾರೆ? ಇವಾಗ ನೋಡಿ, ಇವಾಗ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕ್ಲೋಸ್ ಆಗಿದೆ ಅಂತಂದರೆ ಒಂದು ಬಲ್ಪ್ ಗ್ಲೋ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ಅದೇ ಬಲ್ಪು ಗ್ಲೋ ಆಗ್ತಿದೆ ಅಂತಂದರೆ ಏನಾಗಿರಬೇಕು? ಸ್ವಿಚ್ಚನ್ನು ಆನ್ ಮಾಡಬೇಕಲ್ವಾ? ಸ್ವಿಚ್ ಆನ್ ಮಾಡಿದ್ರೆ ತಾನೇ ನಿಮಗೆ ಬಲ್ಪ್ ಗ್ಲೋ ಆಗೋದು. ಅದಕ್ಕೋಸ್ಕರ ಸಿಂಬಲ್ ಯಾವುದಾಗಿರ್ಬೇಕಪ್ಪ ಅಂದರೆ ಕ್ಲೋಸ್ಡ್ ಸ್ವಿಚ್ಚನ್ನು ಸಿಂಬಲ್ ಆಗಿರಬೇಕು. ಎಲ್ಲಿದೆ ಅದು? ದಟ್ ಈಸ್ ಆಪ್ಷನ್ ಎ, ಕ್ಲೋಸ್ಡ್ ಸ್ವಿಚ್, ಸರಿನಾ? ಅದಕ್ಕೋಸ್ಕರ ನಾವು ಕ್ಲೋಸ್ಡ್ ಸ್ವಿಚ್ಚನ್ನು ಕ್ಲೋಸ್ಡ್ ಸರ್ಕ್ಯೂಟಿಗೆ ಮೆನ್ಷನ್ ಮಾಡ್ತೀವಿ. 9th ಕ್ವಶನನ್ನು ಅಬ್ಸರ್ವ್ ಮಾಡಿ. ದ ಸಿಂಬಲ್ ಯೂಸ್ಡ್ ಟು ರೆಪ್ರೆಸೆಂಟ್ ಡ್ರೈ ಸೆಲ್ ಇನ್ ಎ ಸರ್ಕ್ಯೂಟ್. ಯಾವುದೋ ಒಂದು ಸರ್ಕ್ಯೂಟಲ್ಲಿ ಡ್ರೈ ಸೆಲ್ಲನ್ನು ಯಾವ ರೀತಿ ಸಿಂಬಲ್ ಇರುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ನೋಡಿ, ಡ್ರೈ ಸೆಲ್ ಅಂತ ಅವ್ರು ಕೊಡಲಿ ಅಥವಾ ಎಲೆಕ್ಟ್ರಿಕ್ ಸೆಲ್ ಅಂತ ಕೊಡಲಿ, ಸಿಂಬಲ್ ಮಾತ್ರ ಸೇಮ್ ಇರುತ್ತೆ. ಇವಾಗ ಇಲ್ಲಿ ನೋಡಿ ವ್ಯತ್ಯಾಸ ಏನಂತ ನೀವು ಹೈಯರ್ ಸ್ಟಡೀಸಲ್ಲಿ ತಿಳ್ಕೊಬೋದು. ಆದರೆ ಇವಾಗ ಸದ್ಯಕ್ಕೆ ನೀವು ಅದ್ರ ಸಿಂಬಲ್ ಏನಪ್ಪ ಅಂದರೆ ದಟ್ ಈಸ್ ಸೇಮ್ ಆ್ಯಸ್ ಎಲೆಕ್ಟ್ರಿಕ್ ಸೆಲ್. ಇವಾಗ ಎಲೆಕ್ಟ್ರಿಕ್ ಸೆಲ್ನ ಸಿಂಬಲ್ ಇದೇ ರೀತಿ ಇತ್ತಲ್ವಾ, ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್ ಟರ್ಮಿನಲ್ ಇತ್ತು. ಆ್ಯಸ್ ಇಟ್ ಈಸ್ ಡ್ರೈ ಸೆಲ್ಗೂ ಸೇಮ್ ಸಿಂಬಲ್ ಆಗಿರುತ್ತೆ. ನೆಕ್ಸ್ಟ್ 10th ಕ್ವಶನನ್ನು ಅಬ್ಸರ್ವ್ ಮಾಡಿ. 10th ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಯಾವುದೋ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ. ಸಿಂಬಲ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ರೆಪ್ರೆಸೆಂಟ್. ಯಾವುದೋ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಸಿಂಬಲ್ ಕೊಟ್ಟಿದ್ದಾರೆ, ಅದು ಏನನ್ನು ಸೂಚಿಸ್ತೈತೆ, ಏನನ್ನು ರೆಪ್ರೆಸೆಂಟ್ ಮಾಡ್ತೈತೆ ಅಂತ ಕೇಳ್ತಿದ್ದಾರೆ. 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ್ದು ಕರೆಕ್ಟ್ ಇರುತ್ತೋ ಅದಕ್ಕೆ ನೀವು ಏನು ಮಾಡ್ತೀರಾ? ಚೂಸ್ ಮಾಡ್ತೀರಾ. ಇವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಂಬಲ್ ಯಾವುದು ನೀವು ಐಡೆಂಟಿಫೈ ಮಾಡಿದ್ರೆ ದಟ್ ಈಸ್ ಎಲೆಕ್ಟ್ರಿಕ್ ರೆಜಿಸ್ಟರ್ನ ಸಿಂಬಲ್ ಆಗಿದೆ. ನೆಕ್ಸ್ಟ್ 11th ಕ್ವಶನನ್ನು ನೋಡಿ. ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ದ ಆ್ಯಮ್ಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್ ಆರ್ ಜನರಲಿ ಕನೆಕ್ಟೆಡ್ ಲೈಕ್ ದಿಸ್. ಅಂದರೆ ನೋಡಿ, ಆ್ಯಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅಂತ 2 ಡಿವೈಸಸ್ಗಳಿದ್ದಾವೆ ಅಂತ ನಾನು ಆಲ್ರೆಡಿ ಹಿಂದಿನ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಇವಾಗ ಆ್ಯಮ್ಮೀಟರ್ ಅಂದ್ರೇನು? ದಟ್ ಈಸ್ ಇಟ್ ಈಸ್ ಎ ಡಿವೈಸ್. ಏನು ಮಾಡುತ್ತದು? ಮೆಜರ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಮೆಜರ್ ಮಾಡೋಕ್ಕೆ ನಾವು ಆ್ಯಮ್ಮೀಟರನ್ನು ಬಳಸ್ತೀವಿ. ಅದೇ ರೀತಿ ವೋಲ್ಟ್ ಮೀಟರ್ ಅಂತಂದ್ರೇನು? ಇದು ಒಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲನ್ನು ಮೆಜರ್ ಮಾಡೋಕ್ಕೋಸ್ಕರ ಬಳಸ್ತಕ್ಕಂಥ ಡಿವೈಸ್. ಇವಾಗ ಅವ್ರು ಏನು ಕೇಳ್ತಿದ್ದಾರೆ ಕ್ವಶನು? ಯಾವ ರೀತಿ ನೀವು ಕನೆಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಆ್ಯಮ್ಮೀಟರ್ನ ನಾವು ಯಾವ ರೀತಿ ಕನೆಕ್ಟ್ ಮಾಡ್ತೀವಿ? ಆ್ಯಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಮಾತ್ರ ನಮಗೆ ಎಕ್ಸಾಕ್ಟ್ ಕರೆಂಟ್ನ ವ್ಯಾಲ್ಯೂ ತೋರಿಸುತ್ತೆ. ಅದೇ ರೀತಿ ನೋಡಿ, ವೋಲ್ಟ್ ಮೀಟರನ್ನು ನಾವು ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂವನ್ನು ತೋರಿಸಲ್ಲ, ಎಕ್ಸಾಕ್ಟ್ ವ್ಯಾಲ್ಯೂ ತೋರಿಸಲ್ಲ. ಇವಾಗ ವೋಲ್ಟ್ ಮೀಟರ್ ಯಾವುದ್ರಲ್ಲಿ ಕನೆಕ್ಟ್ ಮಾಡ್ತೀವಿ ಆಗಿದ್ರೆ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ. ಆ್ಯಮ್ಮೀಟರನ್ನು ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಆಪ್ಷನ್ ಇಲ್ಲಿದೆ ನೋಡಿ, ಅದಕ್ಕೆ ನೀವು ಚೂಸ್ ಮಾಡ್ಬೋದು. ದಟ್ ಈಸ್ ಆಪ್ಷನ್ ಸಿ, ಆ್ಯಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಆ್ಯಂಡ್ ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇವಾಗ ನಾವು 12th ಕ್ವಶನನ್ನು ಅಬ್ಸರ್ವ್ ಮಾಡ್ಬೋದಾ? ಫಾರ್ಮುಲಾ ದಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ರೆಪ್ರೆಸೆಂಟ್ ಓಮ್ಸ್ ಲಾ. ಯಾವುದೋ ಒಂದು ಫಾರ್ಮುಲಾನ ನೀವು ಯೂಸ್ ಮಾಡಬೇಕಂತೆ, ಅದು ಓಮ್ಸ್ ಲಾಗೆ ಅಪ್ಲಿಕೇಬಲ್ ಆಗಬಾರ್ದಂತೆ. ಅಲ್ಲಿ ಏನಂತ ಕೊಟ್ಟಿದ್ದಾರೆ? ಫಾರ್ಮುಲಾ ದಟ್ ಈಸ್ ನಾಟ್ ಅಪ್ಲಿಕೇಬಲ್ ಆಗಬಾರ್ದು ಓಮ್ಸ್ ಲಾಗೆ. ಅದೊಂದು ಫಾರ್ಮುಲಾ ಈ 4 ಆಪ್ಷನಲ್ಲಿ ಯಾವುದಿದೆ ಅಂತ ಕೇಳ್ತಿದ್ದಾರೆ. ನಾವೇನು ಮಾಡೋಣಪ್ಪ ಅಂದರೆ ಫಸ್ಟು ನಾವು ಓಮ್ಸ್ ಲಾ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಓಮ್ಸ್ ಲಾ ಅಂದರೆ ಏನು ಅಂತ ಇಲ್ಲಿ ಕೆಳಗಡೆ ಎಲ್ಲ ಫಾರ್ಮುಲಾಸ್ಗಳನ್ನ ಬರ್ಕೊಳ್ಳೋಣ. ಅದಾದಮೇಲೆ ನಾವು ರಿಲೇಟ್ ಮಾಡ್ತಾ ಹೋಗೋಣ. ಇವಾಗ ಫಸ್ಟ್ ಓಮ್ಸ್ ಲಾ ಏನು ಹೇಳುತ್ತೆ? ದಟ್ ಈಸ್ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಹೇಳುತ್ತೆ.
ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂತ ನಾವು ಬರಿಬೋದು. ಇವಾಗ ನೆಕ್ಸ್ಟ್ ಅದೇ ನಾವು ಇಂಟರ್ಚೇಂಜ್ ಮಾಡಿದ್ರೆ ಕರೆಂಟಿಗೆ ಏನು ಬರುತ್ತೆ, ಇವಾಗ ನೋಡಿ ಈ 6 ಮಲ್ಟಿಪ್ಲೈ ಆಗ್ತಿದೆ ಅಲ್ವಾ ಈ ಜೊತೆ, ಈ ಸೈಡ್ ಬಂದರೆ ಏನಾಗುತ್ತೆ, ದಟ್ ಈಸ್ ಡಿವೈಡ್ ಆಗುತ್ತೆ, ಆವಾಗ V/R ಅಂತ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ನೋಡಿ, ಇವಾಗ ನಮಗೆ ರೆಸಿಸ್ಟೆನ್ಸಿಗೆ ಫಾರ್ಮುಲಾ ಬೇಕಂದರೆ ಏನು ಬರುತ್ತೆ, ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಐಯನ್ನು ಈ ಸೈಡ್ ಕಳಿಸ್ಬೇಕು, ಆವಾಗ ಏನು ಬರುತ್ತೆ, V/I ಬರುತ್ತೆ. ರೆಸಿಸ್ಟೆನ್ಸಿಗೆ V/I ಬಂತು. ಇವಾಗ ನಮ್ಮ 3 ಕ್ವಾಂಟಿಟೀಸ್ಗಳಿಗೂ ನಮಗೆ ಫಾರ್ಮುಲಾ ಬಂತು. ಇವಾಗ ನೀವು ಇಲ್ಲಿ ಆಪ್ಷನ್ಸ್ಗಳನ್ನ ಒಂದೊಂದಾಗಿ ಅಬ್ಸರ್ವ್ ಮಾಡ್ಬೋದಾ, ಆಪ್ಷನ್ಸ್ ವೆರಿಫಿಕೇಷನನ್ನು ಮಾಡ್ಬೋದಾ. ಇವಾಗ ಫಸ್ಟ್ ಆಪ್ಷನನ್ನು ನೋಡಿ, R ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, V/I, ಅಥವಾ ಇಲ್ಲಿ ನೋಡಿ ಫಸ್ಟ್ ಆಪ್ಷನು ಯಾವುದೈತೆ, R ಈಸ್ ಈಕ್ವಲ್ ಟು V/I ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಇದೆ ಅಲ್ವಾ, ಅದಕ್ಕೋಸ್ಕರ ಈ ಆಪ್ಷನ್ ತಪ್ಪಾಗಿರುತ್ತೆ. ಅವ್ರು ಕೇಳ್ತಿರೋದು ನಾಟ್ ಅಪ್ಲಿಕೇಬಲ್, ಅದಕ್ಕೋಸ್ಕರ ನಾವು ಯಾವುದು ಆಗಲ್ಲ ಅದನ್ನು ಹುಡುಕಬೇಕು. ಅದಾಗ್ತಿದೆ ಅಲ್ವಾ, ಆ ಕಾರಣಕ್ಕೋಸ್ಕರ ಮೊದಲನೇ ಎ ಆಪ್ಷನ್ ತಪ್ಪು, ಆನ್ಸರ್ ಅಲ್ಲ ಅದು. ನೆಕ್ಸ್ಟ್ ಆಪ್ಷನ್ ಬಿ ಅನ್ನು ನೋಡಿರಿ, V ಈಸ್ ಈಕ್ವಲ್ ಟು IR ಅಂತ ಕೊಟ್ಟಿದ್ದಾರಲ್ವಾ, ನೋಡಿರಿ ಇಲ್ಲೇ ಇದೆ, ಅದಕ್ಕೋಸ್ಕರ ಆ ಆಪ್ಷನ್ ಸಹ ತಪ್ಪಾಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ಅನ್ನು ಅಬ್ಸರ್ವ್ ಮಾಡಿ, ಏನು ಕೊಟ್ಟಿದ್ದಾರೆ ಅವರು, I ಈಸ್ ಈಕ್ವಲ್ ಟು V/R ಅಂತ ಕೊಟ್ಟಿದ್ದಾರೆ, ಅದು ಆಪ್ಷನ್ ಇಲ್ಲಿದೆ ನೋಡಿ. ಅದಕ್ಕೋಸ್ಕರ ಇವು 3 ಆಪ್ಷನ್ಸ್ ಆಗಲ್ಲ. ಇವಾಗ ಆಪ್ಷನ್ಸ್ ನಾವು ಯಾವ್ದು ಚೂಸ್ ಮಾಡಬೇಕು, ಆಪ್ಷನ್ ಡಿ. ಈ ಒಂದು ಫಾರ್ಮುಲಾ ಅಪ್ಲಿಕೇಬಲ್ ಆಗಲ್ಲ ಓಮ್ಸ್ ಲಾಗೆ ಅಪ್ಲಿಕೇಬಲ್ ಆಗದಿಲ್ಲ ಯಾವುದು ಅಂತ ಕೇಳಿದರೆ ದಟ್ ಈಸ್ ಆಪ್ಷನ್ ಡಿ. ಇವಾಗ ನೆಕ್ಸ್ಟ್ ನಾವು 13th ಕ್ವಶನನ್ನು ನೋಡ್ತಾ ಹೋಗ್ಬೋದು. ಇವಾಗ ನೋಡಿ, ಇಲ್ಲಿಂದ ನೆಕ್ಸ್ಟ್ 12th ಕ್ವಶನ್ವರೆಗೂ ನಿಮಗೆ ಒಂದು ಆವರೇಜ್ ಅಥವಾ ಈಸಿ ಕ್ವಶನ್ಸ್ಗಳು ಕಾಣಿಸ್ತಾ ಇತ್ತು. ಇವಾಗ 13th ಕ್ವಶನಿಂದ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು, ಅದಕ್ಕೋಸ್ಕರ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ವೀಡಿಯೋನ ಫಾಸ್ಟಾಗಿ ಓಡಿಸೋದು, ಮುಂದೆ ಓಡಿಸೋದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪ್ರಾಬ್ಲಮ್ಸ್ಗಳು ಇಲ್ಲಿ ಇರೋದ್ರಿಂದ ನೀವು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ ನನ್ನ ಜೊತೆನೆ. ಇವಾಗ ಅದಾದಮೇಲೆ ನೀವು ವೀಡಿಯೋ ಪಾಸ್ ಮಾಡಿಬಿಟ್ಟು ಬೇಕಿದ್ರೆ ಸೊಲ್ಯೂಷನನ್ನು ನೀವು ಕ್ಲೀನಾಗಿ ಬರ್ಕೊಬೋದು. ಇವಾಗ ಫಸ್ಟ್ ನೋಡಿ, ಕ್ವಶನನ್ನು ಓದ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ದ ನೆಟ್ ರೆಸಿಸ್ಟೆನ್ಸ್ ವೆನ್ 2 Ω ಆ್ಯಂಡ್ 4 Ω ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಏನು ಮಾಡ್ತಿದ್ದಾರೆ, 2 Ω ಮತ್ತು 4 Ω ಇರ್ತಕ್ಕಂಥ ರೆಜಿಸ್ಟರ್ಸ್ಗಳನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆ್ಯಂಡ್ ಎ 4 Ω ರೆಜಿಸ್ಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ನೋಡಿ ಏನು ಮಾಡ್ತಿದ್ದಾರೆ, ಒಂದು ಬೇರೆದು 4 Ω ರೆಜಿಸ್ಟರ್ ಇರ್ತಕ್ಕಂಥದ್ದನ್ನು ಏನು ಕನೆಕ್ಟ್ ಮಾಡ್ತಿದ್ದಾರೆ, ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತಿದ್ದಾರೆ. ಹಾಗಾದರೆ ಇಲ್ಲಿ 3 ರೆಜಿಸ್ಟರ್ಸ್ಗಳಿದ್ದಾವೆ, ಒಂದು 2 Ω ಇರೋದು, ಒಂದು 4 Ω ಇರೋದು, ಇನ್ನೊಂದು 4 Ω ಇರೋದು, ಸರಿನಾ. ಇಲ್ಲಿ ಅವ್ರ ಕ್ವಶನ್ ಏನು ಕೇಳ್ತಿರೋದು, ನೆಟ್ ರೆಸಿಸ್ಟೆನ್ಸನ್ನು ಫೈಂಡ್ ಮಾಡಿ. ನೋಡಿ ಇಲ್ಲಿ ಕ್ವಶನ್ ಕೇಳ್ತಿದ್ದಾರೆ, ನೆಟ್ ರೆಸಿಸ್ಟೆನ್ಸನ್ನು ನೀವು ಫೈಂಡ್ ಮಾಡಿ ಅಂತ ಕೇಳ್ತಿದ್ದಾರೆ, ಸರಿನಾ. ಇವಾಗ ನಾವೊಂದು ಎಲೆಕ್ಟ್ರಿಕ್ ಸರ್ಕ್ಯೂಟನ್ನು ಡ್ರಾ ಮಾಡ್ಬೋದಾ, ನಾನೀಗ ಆಲ್ರೆಡಿ ಡ್ರಾ ಮಾಡಿದ್ದೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. 2 Ω ಮತ್ತು 4 Ω ರೆಜಿಸ್ಟರ್ಸ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿ ಅಂತ ಹೇಳಿದರೆ ನಾನು ಸೀರೀಸಲ್ಲಿ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕಾಗಿತ್ತು, ಪ್ಯಾರಲಲ್ಲಿ 4 Ω ರೆಜಿಸ್ಟರ್ನ ಕನೆಕ್ಟ್ ಮಾಡಬೇಕಾಗಿತ್ತು, ನಾನೀಗ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಸರ್ಕ್ಯೂಟ್ ಡಯಾಗ್ರಾಮ್ ಯಾವ ರೀತಿ ಬರ್ಕೊಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಇವಾಗ ಸೊಲ್ಯೂಷನನ್ನು ನೋಡ್ತಾ ಹೋಗೋಣ. ಅವ್ರು ಏನು ಕೊಟ್ಟಿದ್ದಾರೆ, ಇವಾಗ ಸೀರೀಸಲ್ಲಿರೋವು ಮತ್ತು ಪ್ಯಾರಲಲ್ಲಿರೋದು ಕೊಟ್ಟಿದ್ದಾರೆ. ನಾವೀಗ ಏನು ಮಾಡೋಣಪ್ಪ ಅಂತಂದರೆ, ಫಸ್ಟು ಸೀರೀಸ್ ಕನೆಕ್ಷನಲ್ಲಿ ಇರ್ತಕ್ಕಂಥವನ್ನ ನಾವು ನೆಟ್ ರೆಸಿಸ್ಟೆನ್ಸ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಷನ್ ಎಷ್ಟು ಬರುತ್ತೆ ಅಂತ ನೋಡೋಣ. ದಟ್ ಈಸ್ RS. ಇವಾಗ ನೋಡಿರಿ, ಇವೆರಡನ್ನು ನಾವು ಇದನ್ನು ಸೀರೀಸ್ ಅಲ್ವಾ, ಅದಕ್ಕೋಸ್ಕರ ನಾವೇನು ಮಾಡೋಣಪ್ಪ ಅಂದರೆ RS ಅನ್ನು ಕಂಡುಹಿಡಿಯೋಣ. ಇವೆರಡಕ್ಕೆ RSಗೆ ಏನು ಫಾರ್ಮುಲಾ ನೋಡಿ, RS ಅಂತಂದ್ರೇನು, ನೆಟ್ ರೆಸಿಸ್ಟೆನ್ಸ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಥವಾ ಟೋಟಲ್ ರೆಸಿಸ್ಟೆನ್ಸಿಂದ ಸೀರೀಸ್ ಸರ್ಕ್ಯೂಟಲ್ಲಿ ಇರ್ತಕ್ಕಂಥ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ. ಇವಾಗ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಷನ್ ಏನು ಫಾರ್ಮುಲಾ, ದಟ್ ಈಸ್ R1 + R2 ಸಮ್ ಆಫ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್. ಅದಕ್ಕೆ ನಾವು ಸೀರೀಸ್ ಸರ್ಕ್ಯೂಟ್ನ ಫಾರ್ಮುಲಾ ಬಂತು. ಇವಾಗ ನೋಡಿ ಫಾರ್ಮುಲಾ ಈ ರೀತಿ ಇದೆ. ಇವಾಗ ರೆಸಿಸ್ಟರ್ಸ್ಗಳು ಯಾವ್ಯಾವ ಇದ್ದಾವೆ, ಒಂದು 2 Ω ಇದೆ ಮತ್ತು ಇನ್ನೊಂದು 4 Ω ಇದೆ. ಇವಾಗ ನೀವು ಇಲ್ಲಿ ಬರ್ಕೊಬೋದಾ, 2 Ω + 4 Ω. ಇವಾಗ ಎಷ್ಟು ಬಂತು ನಮಗೆ ನೆಟ್ ರೆಸಿಸ್ಟೆನ್ಸು ನೋಡಿ, RS ಎಷ್ಟು ಬಂದಿದೆ, 2 + 4 ದಟ್ ಈಸ್ 6 Ω ಅಷ್ಟು ಬಂತು. ನೆಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು, 6 Ω ಬಂತು. ಇವಾಗ ನೆಕ್ಸ್ಟ್ ನೋಡಿ, ಇವೆರಡೂ ಸೇರಿಸಿದಾಗ ನಮಗೆ 6 Ω ಬಂದಿದೆ. ಇವಾಗ ನಾನು ಇಲ್ಲಿ ತಿರ್ಗಾ ಇನ್ನೊಂದು ಸಲ ಡಯಾಗ್ರಾಮನ್ನು ಡ್ರಾ ಮಾಡ್ತೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ಮೇಲ್ಗಡೆ ಇರ್ತಕ್ಕಂಥ 4 Ω ರೆಜಿಸ್ಟರ್ನ ಅದೇ ರೀತಿ ಬರ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 2 ರೆಜಿಸ್ಟರ್ನ ಕನೆಕ್ಟ್ ಮಾಡಿ ನಮಗೆ ಎಷ್ಟು ಬಂತು ಎಫೆಕ್ಟಿವ್ ರೆಸಿಸ್ಟೆನ್ಸು, ದಟ್ ಈಸ್ 6 Ω ಅಷ್ಟು ಬಂತಲ್ವಾ, ಅದನ್ನು ಇಲ್ಲಿ ಬರಿತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ 4 Ω ರೆಜಿಸ್ಟರ್ ಅದು ಹೆಂಗೈತೋ ಹಂಗೆ ಇರಲಿ. ಇಲ್ಲಿ 6 Ω ಬಂತಲ್ವ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್, ಅದನ್ನು ಬರ್ಕೊತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, RS ಬಂತಲ್ಲ, ಅದನ್ನು ಇಲ್ಲಿ 6 Ω ಅಂತ ನಾನು ಬರ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ನೀವು ಇವೆರಡು ಪ್ಯಾರಲಲ್ ಕನೆಕ್ಷನ್ ಇದ್ದಾವಲ್ವಾ, ಇವೆರಡು ಪ್ಯಾರಲಲ್ ಕನೆಕ್ಷನನ್ನು ನೀವು ಸಾಲ್ವ್ ಮಾಡಿದ್ರಿ ಅಂತಂದರೆ ನಿಮಗೆ ನೆಟ್ ರೆಸಿಸ್ಟೆನ್ಸ್ ಬರುತ್ತೆ. ಅವ್ರು ಕೇಳ್ತಿರೋದು ನೆಟ್ ರೆಸಿಸ್ಟೆನ್ಸಿಂದ ಸರ್ಕ್ಯೂಟ್, ಈ ಒಂದು ಸರ್ಕ್ಯೂಟಲ್ಲಿ ನೆಟ್ ರೆಸಿಸ್ಟೆನ್ಸ್ ಎಷ್ಟೈತೆ ಅಂತ ಕೇಳ್ತಿದ್ದಾರೆ. ಇವಾಗ ನೋಡಿ, ಇವೆರಡು ಪ್ಯಾರಲಲ್ ಇರೋದ್ರಿಂದ ನಾವು ಪ್ಯಾರಲಲ್ ಕನೆಕ್ಷನ್ನ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಏನದು, ದಟ್ ಈಸ್ 1/RP ಇದೆ ಅಲ್ವಾ ಫಾರ್ಮುಲಾ, ಈಸ್ ಈಕ್ವಲ್ ಟು 1/R1 + 1/R2. ಇವಾಗ ನಾನು ಒಂದು ರೆಜಿಸ್ಟರ್ನ R1 ಅಂತ ಕನ್ಸಿಡರ್ ಮಾಡ್ತೀನಿ, ಇನ್ನೊಂದನ್ನು R2 ಅಂತ ಕನ್ಸಿಡರ್ ಮಾಡ್ತೀನಿ. ಇವಾಗ
ನೋಡಿ 1/RP ಯಾವ ರೀತಿ ಇದೆಯೋ ಅದೇ ರೀತಿ ಬರ್ಕೊಳ್ಳೋಣ. ಕಂಡುಹಿಡಿಬೇಕಾಗಿರೋದು RP. ನೆಕ್ಸ್ಟ್ ಇಲ್ಲಿ R1 ಎಷ್ಟಿದೆ, 6 ಓಮ್ ಇದೆ. ಅದೇ ರೀತಿ R2 ಎಷ್ಟಿದೆ, ದಟ್ ಈಸ್ 4 ಓಮ್ ಇದೆ. ಇವಾಗ LCM ತೆಗಿಯೋಕ್ಕೆ ಬಂದರೆ ತೆಗೀರಿ, ಇಲ್ಲ ಅಂದರೆ ನಾನು ಈಗ ಮಾಡ್ತೀನಲ್ಲ ಆ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ನೋಡಿ ಕ್ರಾಸ್ ಮಲ್ಟಿಪ್ಲೈ ಯಾವ ರೀತಿ ಮಾಡ್ತೀರಪ್ಪ ಅಂದರೆ ಈ 6ನ ಈ 1ನ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಅದಾದಮೇಲೆ ಈ 4ನ 1ನ ಜೊತೆ ಈ ಸೈಡ್ ಇರೋ 1ನ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಆವಾಗ ಆನ್ಸರ್ ಏನು ಬರುತ್ತೆ ನೀವು ಚೆಕ್ ಮಾಡಬೇಕು. ನೋಡಿರಿ ಈ ರೀತಿ ಈಸಿಯಾಗಿ ನೀವು ಬೇಕಿದ್ರೆ ಸಿಂಪ್ಲಿಫೈ ಮಾಡ್ಬೋದು. ಏನು ಮಾಡ್ತೀರಾ, ಫಸ್ಟು 4ನ 1 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. 4 × 1 ಪ್ಲಸ್ 6 × 1 ಅಂತ ಬರಿಬೋದಾ. 6 × 1 ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇವೆರಡು ಇದಾವಲ್ವ 6 ಮತ್ತು 4 ಇವು ಡಿನಾಮಿನೇಟರಲ್ಲಿ ಇರ್ತಕ್ಕಂಥವನ್ನ ನೀವು ಮಲ್ಟಿಪ್ಲೈ ಮಾಡಿ ಬರೀಬೇಕು. ಏನು ಮಾಡ್ತೀರಾ, 6 × 4 ಅಂತ ಬರೀತೀರಾ. ಈ ರೀತಿ ನಾವು ಮಾಡ್ಬೋದಾ. ನೆಕ್ಸ್ಟ್ ಇವಾಗ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿರಿ. 4 + 6 ಡಿವೈಡೆಡ್ ಬೈ 24 ಅಂತ ಬರಿಬೋದಾ. 4 + 6 ಡಿವೈಡೆಡ್ ಬೈ 24. 6 4s 24 ಅದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ನೋಡಿ 4 + 6 ಅಂದರೆ ಎಷ್ಟು, 10 ಡಿವೈಡೆಡ್ ಬೈ 24. ನಮಗೇನು ಬಂದಿರೋದು ಇಲ್ಲಿ 1/RP ಬಂದೈತೆ. ನೀವು ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಸಲ ಬರಿತಾ ಇದ್ದೀನಿ. 1/RP ಎಷ್ಟು ಬಂತು ನಮಗೆ, 1/RP ಬಂದಿರೋದು 10/24. ಅವ್ರು ಕೇಳ್ತಿರೋದೇನು RP ಅಷ್ಟೇ, 1/RP ಅವ್ರು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಕ್ಲೀನಾಗಿ ಮಾಡಬೇಕು. ಲಾಸ್ಟ್ ಸ್ಟೆಪ್ಪು RPಯನ್ನು ಅವ್ರು ಕೇಳ್ತಿರೋದ್ರಿಂದ ಅಥವಾ ನೆಟ್ ರೆಸಿಸ್ಟೆನ್ಸಿಂದ ಪ್ಯಾರಲಲ್ ಕನೆಕ್ಷನನ್ನು ಅವ್ರು ಕೇಳ್ತಿರೋದ್ರಿಂದ ನೀವೇನು ಮಾಡ್ತೀರಪ್ಪ ಅಂದರೆ RPನ ನೀವು ಬರ್ಕೊಬೇಕು. RP ಬೇಕಾಗೈತೆ ನಮಗೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂದರೆ ಇಂಟರ್ಚೇಂಜ್ ಮಾಡ್ತೀನಿ. ಅಂದರೆ ನ್ಯೂಮರೇಟರಲ್ಲಿ ಇರ್ತಕ್ಕಂಥ ನಂಬರ್ಸ್ಗಳನ್ನು ಕೆಳಗಡೆ ಹಾಕ್ತೀನಿ, ಅಂದರೆ ಡಿನಾಮಿನೇಟರಿಗೆ ಕಳಿಸ್ತೀನಿ. ಡಿನಾಮಿನೇಟರಲ್ಲಿ ಇರ್ತಕ್ಕಂಥವನ್ನ ನಾನು ನ್ಯೂಮರೇಟರಿಗೆ ಕಳಿಸ್ತೀನಿ. ಬೋತ್ LHS ಮತ್ತು RHS ಎರಡೂ ಕಡೆ ಈ ರೀತಿ ನೀವು ಮಾಡಬೇಕು. ನೆಕ್ಸ್ಟ್ ನೋಡಿ ಇವಾಗ ನನಗೆ ಆ ರೀತಿ ಮಾಡಿದಾಗ ಏನು ಬರುತ್ತೆ, 24 ಮೇಲೆ ಹೋಗುತ್ತೆ, ಕೆಳಗಡೆ 10 ಬರುತ್ತೆ. ಇವಾಗ 24/10 ಅಂತಂದರೆ ಎಷ್ಟು, 2.4 ಓಮ್. ಯೂನಿಟ್ಸನ್ನು ಮರಿಬೇಡಿ. ಆನ್ಸರ್ ಎಷ್ಟು ಬಂತು ನಮಗೆ, 2.4 ಓಮ್ ಬಂತು. ಇವಾಗ ಇಲ್ಲಿ ಆಪ್ಷನ್ ಎಲ್ಲಿದೆ ನೋಡಿ, ಕ್ವಶನ್ ನಂಬರ್ 13. ಇವಾಗ ನೋಡಿ ಆಪ್ಷನ್ ಎಲ್ಲಿ 2.4 ಇದೆಯೋ ದಟ್ ಈಸ್ ಆನ್ಸರ್, ದಟ್ ಈಸ್ B. ಆಪ್ಷನ್ B 2.4 ಓಮ್. ಇವಾಗ ನಮಗೆ ನೆಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು, 2.4 ಓಮ್ ಅಷ್ಟು ಬಂತು. ಇದು ಆನ್ಸರ್ ಆಗಿದೆ. ನೆಕ್ಸ್ಟ್ 14th ಕ್ವಶನನ್ನು ಅಬ್ಸರ್ವ್ ಮಾಡ್ಬೋದಾ. 6 ಓಮ್. ಇವಾಗ ನೋಡಿ ಇಲ್ಲೊಂಚೂರು ಕ್ವಶನ್ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಈ ಒಂದು 6 ಓಮ್ ಇದೆಯಲ್ಲ, ಈ 6 ಓಮು ಮಿಸ್ಪ್ರಿಂಟ್ ಆಗಿದೆ. ಇದನ್ನು ನೀವು ಡಿಲೀಟ್ ಮಾಡ್ಕೊಳ್ಳಿ ಅಥವಾ ರಿಮೂವ್ ಮಾಡಿ. ನೆಕ್ಸ್ಟ್ ಇವಾಗ ಕ್ವಶನನ್ನು ಓದಿ. The resistance of a conductor is 27 ohm if it is cut into 3 equal parts and connected in parallel. Then its total resistance is. ಏನು ಮಾಡ್ತಿದ್ದಾರೆ, ಒಂದು ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಒಂದು ರೆಸಿಸ್ಟೆನ್ಸ್ ಇದೆ, ಒಂದು ಸರ್ಟೈನ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಒಂದು ಕಂಡಕ್ಟರಲ್ಲಿ, ದಟ್ ಈಸ್ 27 ಓಮ್ ಅಷ್ಟು ಐತಂತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 27 ಓಮ್ ಅಷ್ಟು ರೆಸಿಸ್ಟೆನ್ಸ್ ಕಂಡಕ್ಟರಲ್ಲಿ ಇದೆ. ಅದನ್ನು ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದರೆ 3 ಈಕ್ವಲ್ ಪೀಸಸ್ಗಳಾಗಿ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿದಾಗ ಏನಾಗ್ತಿದೆಯಂತೆ, ಅದು ಕಟ್ ಮಾಡಿಬಿಟ್ಟು ಅದಾದಮೇಲೆ ಪ್ಯಾರಲಲ್ ಕನೆಕ್ಷನಲ್ಲಿ ಅವ್ರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಅವು 3 ರೆಜಿಸ್ಟರ್ಸ್ಗಳನ್ನು ಅಥವಾ ಆ 3 ರೆಸಿಸ್ಟೆನ್ಸ್ ಇರ್ತಕ್ಕಂಥವನ್ನು ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತಾರೆ. ಅದಾದಮೇಲೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಟೋಟಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾರೆ. ಇವಾಗ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದಾ. ಫಸ್ಟ್ ನೀವೇನು ಮಾಡ್ತೀರಾ, ಸರ್ಕ್ಯೂಟ್ ಡಯಾಗ್ರಾಮ್ನ ನೀವು ಬರ್ಕೊಬೇಕು. ಈಗ ನಾನು ಇಲ್ಲಿ ಆಲ್ರೆಡಿ ಬರ್ಕೊಂಡಿದ್ದೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಅವ್ರು ಕಂಡಕ್ಟರಲ್ಲಿ ಎಷ್ಟು ಅಂತ ಹೇಳಿದರೆ 27 ಓಮ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲಿ 27 ಓಮ್ ಅಂತ ಬರ್ಕೊಂಡಿದ್ದೀನಿ. ಕಾಣಿಸ್ತಿದೆಯಾ. ಇವಾಗ 27 ಓಮ್ ಇದೆ ಅಂತಂದರೆ ಅದನ್ನು ಅವ್ರು ಎಷ್ಟು ಈಕ್ವಲ್ ಪೀಸಸ್ಗಳಾಗಿ ಕಟ್ ಮಾಡ್ತಿದ್ದಾರೆ, ಈಕ್ವಲ್ ಪಾರ್ಟ್ಸಾಗೆ 3 ಈಕ್ವಲ್ ಪಾರ್ಟ್ಸಾಗೆ ಅವರು ಡಿವೈಡ್ ಮಾಡ್ತಾ ಇದ್ದಾರೆ. ಅಂದರೆ ನಾವೇನು ಮಾಡ್ಬೋದು, 27 ಡಿವೈಡೆಡ್ ಬೈ 3 ಅಂದರೆ ಕಟ್ ಇಂಟು 3 ಪೀಸಸ್, 3 ಈಕ್ವಲ್ ಪೀಸಸ್ಗಳು ಬರ್ತಾವೆ ನಮಗೆ. ಇವಾಗ ನೋಡಿರಿ 27/3 ಅಂತಂದರೆ ಎಷ್ಟು ಬರುತ್ತೆ ನಮಗೆ, 9 ಬರ್ತಾ ಹೋಗುತ್ತಲ್ವ. 3 9s 27. ಹಾಗಾಗಿ 9 ಓಮ್ ಇರೋವು 3 ರೆಜಿಸ್ಟರ್ಸ್ಗಳು ನಮಗೆ ಸಿಕ್ತಿವಾಗ. 9 ಓಮ್ ಇರ್ತಕ್ಕಂತಹ 3 ರೆಜಿಸ್ಟರ್ಸ್ಗಳು ಆದವು. ಇವಾಗ ಇದನ್ನು ಏನು ಮಾಡಿ ಅಂತ ಅವ್ರು ಹೇಳಿದರೆ, ಪ್ಯಾರಲಲ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿ, ಆವಾಗ ನೆಟ್ ರೆಸಿಸ್ಟೆನ್ಸ್ ಏನು ಬರುತ್ತೆ ಅಂತ ಅವ್ರು ಕೇಳಿರೋದು. ನಾನೀಗ ಏನು ಮಾಡ್ತೀನಪ್ಪ ಅಂದರೆ ಇವು 3 ಬಂದಿದ್ದಾವಲ್ವ, ಅವು 3ನೂ ಸಹ ನಾನು ಪ್ಯಾರಲಲ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಪ್ಯಾರಲಲ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿದಾಗ ಈ ರೀತಿ ನಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬಂತು. ಇವಾಗ ನೀವೇನು ಮಾಡಬೇಕು, ಈ ಒಂದು ಪ್ಯಾರಲಲ್ ಕನೆಕ್ಷನಿಗೆ ಎಷ್ಟು ರೆಸಿಸ್ಟೆನ್ಸ್ ಬರುತ್ತೆ, ನೆಟ್ ರೆಸಿಸ್ಟೆನ್ಸ್ ಬರುತ್ತೆ ಅಂತ ನೀವು ಕಂಡುಹಿಡಿದ್ರೆ ದಟ್ ಈಸ್ ಓನ್ಲಿ ಯುವರ್ ಆನ್ಸರ್. ನೋಡಿ ಏನು ಮಾಡ್ತೀರಾ, ಪ್ಯಾರಲಲ್ ಕನೆಕ್ಷನಿಗೆ ಏನು ಫಾರ್ಮುಲಾ, ಇವಾಗ ಇಲ್ಲಿ ಫಾರ್ಮುಲಾ ಬರಿಬೋದಾ, ಏನದು 1/RP ಅಂದರೆ ನೆಟ್ ರೆಸಿಸ್ಟೆನ್ಸ್ ಇನ್ ದ ಪ್ಯಾರಲಲ್ ಕನೆಕ್ಷನ್ ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ಇವಾಗ ನಮಗೆ ಬಂತು ಏನದು, ಒಂದು ಫಾರ್ಮುಲಾನ ಬರ್ಕೊಂಡಿದ್ದೀವಿ. ಇವಾಗ
R3 ಯಾಕೆ ಬರ್ತಿದ್ದೀನಿ, ಇಲ್ಲಿ 3 ರೆಜಿಸ್ಟರ್ಸ್ಗಳಿದ್ದಾವೆ ಅದಕ್ಕೋಸ್ಕರ ಬರ್ತಿದ್ದೀನಿ. ಇವಾಗ ಎಷ್ಟೆಷ್ಟು ರೆಜಿಸ್ಟೆನ್ಸ್ಗಳೈತೆ, ದಟ್ ಈಸ್ 9 ಓಮ್. ಎಲ್ಲವುದು 9 ಓಮ್ ಇರೋದ್ರಿಂದ ನಾನು ಇಲ್ಲಿ 1/RP ಹಂಗೆ ಬರ್ಕೊಂತೀನಿ. ಯಾಕಪ್ಪ ಅಂದರೆ ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದೇ ಅದು. ಇವಾಗ ನೆಕ್ಸ್ಟ್ ಏನೇನು ಮಾಡ್ತೀರಾ, ಇಲ್ಲಿ R1 R2 R3ಗೆ ನೀವೇನು ಮಾಡ್ತೀರಾ, 9 ಅಂತ ಬರೀತೀರಾ. 1/9 ಪ್ಲಸ್ 1/9 ಪ್ಲಸ್ 1/9 ಬಂತು. ಇವಾಗ 3 ಸೇಮ್ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು 3 × 1/9 ಅಂತ ಬರಿಬೋದಾ. ಇಲ್ಲಿ 1/RP ಅದೇ ರೀತಿ ನಾನು ಬರ್ಕೊತಾ ಇದ್ದೀನಿ, ಏನೂ ಚೇಂಜಸ್ ಮಾಡ್ತಾ ಇಲ್ಲ. ಅದಾದಮೇಲಿಂದ 3/9 ಅಂತ ಬರಿತಾ ಇದ್ದೀನಿ, ಅಂದರೆ 3 ಟೈಮ್ಸ್ ಆಫ್ 1/9 ಅಂತ ನಾನು ಬರ್ಕೊತಾ ಇದ್ದೀನಿ. ಇವಾಗ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಕ್ವಶನ್ ಏನು, ನೆಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್ ಅಲ್ವಾ, ಅದಕ್ಕೋಸ್ಕರ ನಾನು RP ನನಗೆ ಬೇಕು, 1/RP ಅಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಡಿನಾಮಿನೇಟರಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಮೇಲ್ಗಡೆ ಕಳಿಸ್ತೀರಾ ನ್ಯೂಮರೇಟರಿಗೆ, ನ್ಯೂಮರೇಟರಲ್ಲಿ ಇರೋದನ್ನೆಲ್ಲ ಡಿನಾಮಿನೇಟರಿಗೆ ತಗೊಂಬಂತೀರಾ. ಅವಾಗ ಏನಾಗುತ್ತೆ, ಇಂಟರ್ಚೇಂಜ್ ಮಾಡ್ತೀರಾ, ಅವಾಗ ನಿಮಗೆ RP ಸಿಗುತ್ತೆ. ಇವಾಗ ಏನಾಗುತ್ತೆ, ಇಲ್ಲಿ 9 ಮೇಲ್ಗಡೆ ಬರುತ್ತೆ, 3 ಕೆಳಗಡೆ ಹೋಗುತ್ತೆ. 9 ಮೇಲ್ಗಡೆ 3 ಕೆಳಗಡೆ ಬಂತು. ನೆಕ್ಸ್ಟ್ ಇವಾಗ ಏನು ಮಾಡುತ್ತೆ, ಇವಾಗ ಏನು ಬರುತ್ತೆ ಆನ್ಸರ್ ನೋಡಿ, 3 1s 3 3s ಬಂತು. ಆನ್ಸರ್ ಎಷ್ಟಂಗಂದರೆ RP ಎಷ್ಟು ಬಂತು ನಿಮಗೆ, RP ಈಸ್ ಈಕ್ವಲ್ ಟು 3 ಓಮ್ ಅಷ್ಟು ಬಂತು. ದಟ್ ಈಸ್ ಓನ್ಲಿ ಯುವರ್ ಆನ್ಸರ್. ಇದೆ ನೀವು ಆ ಒಂದು ಕ್ವಶನ್ನ ಆನ್ಸರ್ ನೋಡಿ, ಎಲ್ಲಿದೆ 3 ಓಮ್ ಅಂತ. 14th ಕ್ವಶನ್ ಅವ್ರು ಕೇಳಿದ್ದಾರೆ, ಏನು ಕೇಳ್ತಾ ಇದ್ದಾರೆ ಅವರು, ಟೋಟಲ್ ರೆಸಿಸ್ಟೆನ್ಸನ್ನು ಅವ್ರು ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಆನ್ಸರ್ ಎಷ್ಟು, ದಟ್ ಈಸ್ 3 ಓಮ್. ನೆಕ್ಸ್ಟ್ ಇದು ಅರ್ಥ ಆಯ್ತಾ. ನೆಕ್ಸ್ಟ್ 15th ಕ್ವಶನನ್ನು ನಾವು ನೋಡೋಣ. ದ ನೆಟ್ ರೆಸಿಸ್ಟೆನ್ಸ್ ವೆನ್ 2 ಓಮ್ ಆ್ಯಂಡ್ 3 ಓಮ್ ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆ್ಯಂಡ್ ಎ 2 ಓಮ್ ರೆಜಿಸ್ಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಅವರು ನೆಟ್ ರೆಸಿಸ್ಟೆನ್ಸನ್ನು ಕೇಳ್ತಾ ಇದ್ದಾರೆ. ಒಂದು 2 ಓಮ್ ಮತ್ತು 3 ಓಮ್ ರೆಜಿಸ್ಟರ್ ಎರಡನ್ನೂ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತಾರಂತೆ. ಅದಾದಮೇಲಿಂದ 2 ಓಮ್ ರೆಜಿಸ್ಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾರಂತೆ. ಆವಾಗ ನೆಟ್ ರೆಸಿಸ್ಟೆನ್ಸ್ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಇವಾಗ ನೋಡಿ, ನಾನು ಇಲ್ಲಿ ಆಲ್ರೆಡಿ ಸರ್ಕ್ಯೂಟ್ ಡಯಾಗ್ರಾಮ್ನ ಬರ್ಕೊಂಡಿದ್ದೀನಿ. ಅಂದರೆ ಏನು, 2 ಓಮ್ ಮತ್ತು 3 ಓಮ್ ರೆಜಿಸ್ಟರ್ ಇರೋದನ್ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿ ಅಂತ ಹೇಳಿದರೆ, ನಾನು ಈಗ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ಅದಾದಮೇಲಿಂದ 2 ಓಮ್ ರೆಜಿಸ್ಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡೋಕ್ಕೆ ಹೇಳಿದರೆ, ನಾನೀಗ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ಇವಾಗ ನೀವೇನು ಮಾಡಬೇಕಪ್ಪ ಅಂದರೆ, ಫಸ್ಟ್ ಪ್ಯಾರಲಲ್ ಕನೆಕ್ಷನಲ್ಲಿ ಇರ್ತಕ್ಕಂಥದ್ದನ್ನು ನೀವು ನೆಟ್ ರೆಸಿಸ್ಟೆನ್ಸ್ನ ಕಂಡುಹಿಡಿಬೇಕು. ಅದಾದಮೇಲೆ ಅವೆರಡೂ ಸೀರೀಸ್ನ ಕನೆಕ್ಷನ್ ಆಗುತ್ತೆ, ಅವಾಗ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಇವಾಗ ಫಸ್ಟ್ ನಾವೇನು ಮಾಡೋಣ, ಪ್ಯಾರಲಲ್ ಕನೆಕ್ಷನ್ ಐತಲ್ಲ ಅದನ್ನು ಸಿಂಪ್ಲಿಫೈ ಮಾಡೋಣ. ಏನು ಪ್ಯಾರಲಲ್ ಕನೆಕ್ಷನ್ಗೆ ಫಾರ್ಮುಲಾ, ದಟ್ ಈಸ್ 1/RP ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2. ಇವಾಗ 1/R1 ಎಷ್ಟಿದೆ, 2 ಓಮ್ ಇದೆ, R2 3 ಓಮ್ ಕೊಟ್ಟಿದ್ದಾರೆ. ಇವಾಗ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ, 1/RP ಹೆಂಗಿದೆಯೋ ಹಂಗೆ ಬರ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ಕಂಡುಹಿಡಿಬೇಕಾಗಿರೋದು RP. ನೆಕ್ಸ್ಟ್ 1/2 ಓಮ್ ಪ್ಲಸ್ 1/3 ಓಮ್. ಇದೆಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊತೀನಿ. ನೆಕ್ಸ್ಟ್ 1/RP ಅದೇ ರೀತಿ ಇರಲಿ. ನೆಕ್ಸ್ಟ್ ಅದಾದಮೇಲಿಂದ ಈ 3 ಓಮ್ನ ಏನಕ್ಕೆ ಮಲ್ಟಿಪ್ಲೈ ಮಾಡ್ಬೋದು, 1 ಜೊತೆ ಮಲ್ಟಿಪ್ಲೈ ಮಾಡ್ಬೋದು. ಅದೇ ರೀತಿ 2 ಓಮ್ನ 1 ಜೊತೆ ಮಲ್ಟಿಪ್ಲೈ ಮಾಡಿ ಆ ಸೈಡು, ಅವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. 3 + 2 ಡಿವೈಡೆಡ್ ಬೈ, ಇವಾಗ ನೀವು ಡಿನಾಮಿನೇಟರಲ್ಲಿ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿಬಿಟ್ಟು ಆನ್ಸರನ್ನು ಬರಿಬೇಕು. ಅವಾಗ ನೋಡಿ, ಇಲ್ಲಿ ಮೇಲ್ಗಡೆ ಏನು ಬಂತು ನಮಗೆ, 5 ಓಮ್ 5 ಬಂತು, 5 / 6 ಆಯಿತು. ಇವಾಗ ನೋಡಿರಿ, ನಾವು ಉಲ್ಟಾ ಮಾಡಿದ್ರೆ ಇಂಟರ್ಚೇಂಜ್ ಮಾಡಿ, ಡಿನಾಮಿನೇಟರಲ್ಲಿರೋದನ್ನ ನ್ಯೂಮರೇಟರಿಗೆ ಕಳಿಸಿ, ನ್ಯೂಮರೇಟರಲ್ಲಿರೋದನ್ನ ಡಿನಾಮಿನೇಟರಿಗೆ ಕಳಿಸಿ. ಅವಾಗ ಏನು ಬರುತ್ತೆ, 6/5 ಬರುತ್ತೆ. ಸರಿನಾ. 6/5 ಅಂದ್ರೇನು, ಅಪ್ರಾಕ್ಸಿಮೇಟ್ಲಿ ನಮಗೆ ಎಷ್ಟು ಬರುತ್ತೆ, 1.2 ಅಷ್ಟು ಬಂತ, 1.2 ಅಷ್ಟು ಓಮ್ ಅಷ್ಟು ನಮಗೆ ಈ ಒಂದು ಕನೆಕ್ಷನಲ್ಲಿ ಬಂತು. ಇವಾಗ ನೆಕ್ಸ್ಟ್ ನೋಡಿ, ಅವ್ರು ಕೇಳ್ತಿರೋದೇನೋ, ಇವಾಗ ನಮಗೆ ಇದಿಷ್ಟು ಸಿಂಪ್ಲಿಫೈ ಆಯಿತು. ಅದಾದಮೇಲೆ 2 ಓಮ್ ರೆಜಿಸ್ಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಅವಾಗ ನಮಗೆ ಇನ್ನೊಂದೇನು ಬರುತ್ತೆ, ಬೇಕಿದ್ರೆ ನೀವು ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಹೋಗ್ಬೇಡಿ, ಅದೇ ರೀತಿ ನೀವು ಫ್ರ್ಯಾಕ್ಷನಲ್ಲೇ ನೀವು ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಇವಾಗ ಯಾವ ರೀತಿ ಆಯ್ತು ನಮಗೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಈ ರೀತಿ ಆಯ್ತು ಸರ್ಕ್ಯೂಟ್. ಅಂದರೆ ಏನಾಯಿತು, ಇಲ್ಲಿ ನೋಡಿ, ಇಲ್ಲಿ 6/5 ಅಲ್ಲೋ ಬಂದಿದ್ದು ನಮಗೆ, 6/5 ಓಮ್ ಅಷ್ಟು ಇದಿದೆಯಂತೆ. ಮತ್ತು ಇಲ್ಲಿರ್ತಕ್ಕಂಥದ್ದು ಎಷ್ಟು ಕೊಟ್ಟಿದ್ದಾರೆ, 2 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ಇವೆರಡು ಸೀರೀಸ್ ಕನೆಕ್ಷನ್ ಆಯ್ತಲ್ವಾ, ಈ ಸೀರೀಸ್ ಕನೆಕ್ಷನನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ನೆಟ್ ರೆಸಿಸ್ಟೆನ್ಸಿಂದ ಕನೆಕ್ಷನ್ ನಿಮಗೆ ಸಿಗುತ್ತೆ. ಇವಾಗ ಯಾವ ರೀತಿ ಡಯಾಗ್ರಾಮ್ ಬಂದಿದೆ ಅಂತ ನಿಮಗೆ ಗೊತ್ತಾಗೈತೆ ಅಂತ ಅನ್ಕೊತೀನಿ. ಇವಾಗ ನೋಡಿ, ಇವೆರಡು ಸೀರೀಸ್ ಕನೆಕ್ಷನ್ ಇದೆಯಲ್ವಾ, ಸೀರೀಸ್ ಕನೆಕ್ಷನಿಗೆ ಏನು ನಮಗೆ ಫಾರ್ಮುಲಾ ಗೊತ್ತಿರೋದು, ದಟ್ ಈಸ್ RS ಈಸ್ ಈಕ್ವಲ್ ಟು R1 + R2 ಮಾಡಿದ್ರೆ ನಿಮಗೆ ಸೀರೀಸ್ ಕನೆಕ್ಷನ್ ಬರುತ್ತೆ. ಇವಾಗ RSನ ಕಂಡುಹಿಡಿಬೇಕಲ್ವ ನೀವು. R1 ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಬಂದೈತೆ ನಮಗೆ, 6/5 ಓಮ್ ಅಷ್ಟು ಬಂದೈತಿ. ನೆಕ್ಸ್ಟ್ R2 ಎಷ್ಟು ಬಂದಿದೆ, R2 ಅವ್ರು ಕೊಟ್ಟಿರೋದಲ್ವಾ, 2 ಓಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ 6/5 ಅಲ್ವಾ, ಇಲ್ಲಿ 2 ಈ ಕೆಳಗಡೆ ಏನೂ ಇರಲಿಲ್ಲ ಅಂದರೆ 1 ಇರುತ್ತೆ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಾ, ಸೇಮ್ ಆ್ಯಸ್ ಇಟ್ ಈಸ್. ಇವಾಗ ಏನು ಬರುತ್ತೆ ಇಲ್ಲಿ, 6 × 1 + 2 × 5 ಕರೆಕ್ಟಾ. ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಏನು ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ, ದಟ್ ಈಸ್ 5 × 1. ಇಲ್ಲಿ ನೀವು ನೋಡ್ಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ರೆ ಅದಾದಮೇಲೆ ಡಿನಾಮಿನೇಟರ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಕೆಳಗಡೆ ಇಡ್ತಾ ಇದ್ದಾರೆ ಡಿನಾಮಿನೇಟರಲ್ಲಿ. ನೆಕ್ಸ್ಟ್ ಅದಾದಮೇಲೆ ಏನು ಬರುತ್ತೆ ನೋಡಿ, 6 × 1 6 + 5 × 2 10 ಡಿವೈಡೆಡ್ ಬೈ
5 ಕರೆಕ್ಟಾ. ಇವಾಗ ನೋಡಿ 6 + 10 ದಟ್ ಈಸ್ 16 ಡಿವೈಡೆಡ್ ಬೈ 5. 16 ಡಿವೈಡೆಡ್ ಬೈ 5 ಅಂದರೆ ಏನು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ 3.2 ಅಷ್ಟು ಬಂತಾ? 3.2 ಓಮ್ ಬಂತಾ? ನೋಡಿ ನೆಟ್ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ ನಮಗೆ? 3.2 ಬಂದಿದೆ. ಅಂದರೆ ನೆಟ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಅಥವಾ ನೆಟ್ ರೆಸಿಸ್ಟೆನ್ಸ್ ಏನು ಬಂತು ನಮಗೆ ಆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ? 3.2 ಓಮ್ ಅಷ್ಟು ಬಂತು. ದಿಸ್ ಈಸ್ ಯುವರ್ ಆನ್ಸರ್. ಈ ಒಂದು ಕ್ವಶನ್ನ ಆನ್ಸರ್ ಏನಿದೆ? 3.2 ಓಮ್. ಅಬ್ಸರ್ವ್ ಮಾಡಿ ಎಲ್ಲಿದೆ 3.2 ಓಮ್? 15th ಕ್ವಶನಿಗೆ. ದಟ್ ಈಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್. ಓಕೆ, ಇವಾಗ 15th ಕ್ವಶನ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊತೀನಿ. ನೆಕ್ಸ್ಟ್ 16th ಕ್ವಶನಿಗೆ ಹೋಗೋಣ. 16th ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಒಂದ್ಸಲ ರೀಡ್ ಮಾಡಿ. ಎ ಪೀಸ್ ಆಫ್ ಮೆಟಾಲಿಕ್ ವೈರ್ ಆಫ್ ರೆಸಿಸ್ಟೆನ್ಸ್ ಆರ್ ಈಸ್ ಕಟ್ ಇಂಟು 3 ಈಕ್ವಲ್ ಪಾರ್ಟ್ಸ್. ದೀಸ್ ಪಾರ್ಟ್ಸ್ ಆರ್ ದೆನ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇಫ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿಸ್ ಕಾಂಬಿನೇಷನ್ ಈಸ್ R1, ದೆನ್ ದ ವ್ಯಾಲ್ಯೂ ಆಫ್ R1 ಈಸ್. ಅಂದರೆ ಇಲ್ಲಿ ಏನು ಕೇಳ್ತಿದ್ದಾರೆ? ರೇಷಿಯೋಗೆ ಏನು ಈಕ್ವಲ್ ಆಗುತ್ತೆ? ರೇಷಿಯೋ ಅಂದ್ರೇನು? ಇವಾಗ ಯಾವುದಾದ್ರು ಒಂದು ಡಿವೈಡ್ ಆಗೋದು. ಇದು ನೋಡಿ, ಇದಕ್ಕೆ ರೇಷಿಯೋ ಅಂತ ಕರಿತೀವಿ. R/R1 ಈ ರೀತಿ ಇರುತ್ತಲ್ಲ, ಇದಕ್ಕೆ ನಾವು ರೇಷಿಯೋಸ್ ಅಂತ ಕರಿತೀವಿ. ಈ ರೇಷಿಯೋಸ್ನ ಕೇಳ್ತಿದ್ದಾರೆ. ಇವಾಗ ಇಲ್ಲಿ ಏನಪ್ಪ ಕ್ವಶನಲ್ಲಿ ಅಂತಂದರೆ, ಯಾವುದೋ ಒಂದು ಮೆಟಾಲಿಕ್ ವೈರ್ ಇದೆಯಂತೆ, ಅದನ್ನು ನಾವು 3 ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತಾ ಇದ್ದೀವಿ. 3 ಈಕ್ವಲ್ ಪಾರ್ಟ್ಸ್ ಆಗಿ ನಾವು ಕಟ್ ಮಾಡ್ತಾ ಇದ್ದೀವಿ. ಆವಾಗ ನಮಗೆ ಬಂದಿರತಕ್ಕಂಥ ರಿಸಲ್ಟೆಂಟ್ ಏನು ಪೀಸಸ್ಗಳಿರ್ತವೆ ಅವನ್ನ ಪ್ಯಾರಲಲ್ ಕನೆಕ್ಷನ್ನ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಆವಾಗ ನೆಟ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂದರೆ ದಟ್ ಈಸ್ R1 ಅಂತ ಅವ್ರು ಕೊಟ್ಟಿದ್ದಾರೆ. ಒರಿಜಿನಲ್ ಎಷ್ಟಿತ್ತು ಫಸ್ಟು? ದಟ್ ಈಸ್ R ಇತ್ತು. ಇವಾಗ ನಾನಿಲ್ಲಿ ಡಯಾಗ್ರಾಮನ್ನು ಆಲ್ರೆಡಿ ಬರ್ತಿದ್ದೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಒಂದು ಮೆಟಾಲಿಕ್ ವೈರ್ ಐತಂತೆ, ಅದನ್ನು 3 ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಪ್ಯಾರಲಲ್ ಕನೆಕ್ಷನನ್ನು ಅವ್ರು ಕನೆಕ್ಟ್ ಮಾಡ್ತಾ ಇದ್ದಾರೆ ಪ್ಯಾರಲಲ್ ಕನೆಕ್ಷನಲ್ಲಿ. ಇವಾಗ ಮೊದಲನೇದಕ್ಕೆ ಮೆಟಾಲಿಕ್ ವೈರ್ ಎಷ್ಟಿತ್ತು ರೆಸಿಸ್ಟೆನ್ಸು? ದಟ್ ಈಸ್ R ಇತ್ತು. ಸರಿನಾ? R ಇತ್ತು. ಇಲ್ಲಿ ರೆಸಿಸ್ಟೆನ್ಸ್, ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು ಪ್ಯಾರಲಲ್ ಕನೆಕ್ಷನಿಗೆ? ದಟ್ ಈಸ್ R1 ಅಂತ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ R ಇತ್ತು, ಇಲ್ಲಿ R1 ಚೇಂಜ್ ಆಗ್ತಾ ಇದೆ. ಇವಾಗ ನೋಡೋಣ, ನಾವು ಲೆಂತನ್ನು ಅಬ್ಸರ್ವ್ ಮಾಡೋಣ. ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ ಏನದು? ರೆಸಿಸ್ಟೆನ್ಸ್ R ಈಸ್ ಈಕ್ವಲ್ ಟು ρL/A. ρL/A ಎಲ್ಲ ಫಾರ್ಮುಲಾ ಗೊತ್ತಲ್ವಾ? R ಅಂತಂದ್ರೇನು? ರೆಸಿಸ್ಟೆನ್ಸ್. ರೋ ಅಂತಂದ್ರೇನು? ರೆಸಿಸ್ಟಿವಿಟಿ. ಮತ್ತು ಎಲ್ ಅಂತಂದ್ರೇನು? ಲೆಂತ್ ಆಫ್ ಎ ಕಂಡಕ್ಟರ್ ಅಥವಾ ಮೆಟಾಲಿಕ್ ವೈರ್. ಇಲ್ಲಿ ಎ ಅಂತಂದ್ರೇನು? ಎ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಮೆಟಾಲಿಕ್ ವೈರ್ ಅಥವಾ ಕಂಡಕ್ಟರ್ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ನಾವು ಎ ಅಂತ ಬರಿತೀವಿ. ಇವಾಗ ರೆಸಿಸ್ಟಿವಿಟಿ ಏನಾದ್ರು ಚೇಂಜ್ ಆಗ್ತೈತಾ? ಇವಾಗ ಒಂದು ಸರ್ಟೈನ್ ಮೆಟೀರಿಯಲ್ ಅಂತಂದರೆ, ಸೇಮ್ ಮೆಟೀರಿಯಲ್ ಇದೆ ಅಂತಂದರೆ ರೆಸಿಸ್ಟಿವಿಟಿ ಸೇಮ್ ಇರುತ್ತೆ. ಇವಾಗ ಯಾವುದೋ ಒಂದು ವೈರ್ನ ಕನ್ಸಿಡರ್ ಮಾಡ್ತೀರಾ, ಕಾಪರ್ ವೈರ್ ಅಂತ ಅಂದ್ಕೊಳ್ಳಿ. ಅದನ್ನು ನೀವು ಎಷ್ಟೇ ಸತಿ ಪೀಸ್ ಮಾಡಿ, ಎಷ್ಟೇ ನೀವು ಜಾಯಿನ್ ಮಾಡ್ತಾ ಹೋಗಿ ಸೇಮ್ ಮೆಟೀರಿಯಲ್ನ, ನೀವು ರೆಸಿಸ್ಟಿವಿಟಿ ಸೇಮ್ ಇರುತ್ತೆ. ಮತ್ತು ಇನ್ನೊಂದು ಲೆಂತ್ ವೇರಿ ಆಗ್ತೈತೆ. ಇಲ್ಲಿ ಏನು ಮಾಡ್ತಾ ಇದ್ದೀರಾ? 3 ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತಿದ್ದೀರಾ ಅಂದರೆ ಲೆಂತ್ ಡಿವೈಡ್ ಆಯ್ತಲ್ವಾ. ನೆಕ್ಸ್ಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇಲ್ಲಿ ಯಾವುದೇ ರೀತಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನೇನು ಸೇಮ್ ಇದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ? ರೆಸಿಸ್ಟಿವಿಟಿ ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸೇಮ್ ಇದೆ. ಅದಕ್ಕೋಸ್ಕರ ನಾವು ಅದನ್ನು ಬಿಡೋಣ. ಸಿಂಪಲ್ ಆಗಿ ನಾವೇನಂತ ಬರೆಯೋಣ? ದಟ್ ಈಸ್ R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್. ಲೆಂತಿಗೆ ರೆಸಿಸ್ಟೆನ್ಸ್ ಏನಾಗಿದೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗೈತೆ. ಇವಾಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಏನು ಅಂತ ಗೊತ್ತಾಯ್ತಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಒಂದು ಕ್ವಾಂಟಿಟಿ, ಈಗ LHS ಅಲ್ಲಿ ಇದೆಯಲ್ಲ ಕ್ವಾಂಟಿಟಿ, ಈ ಕ್ವಾಂಟಿಟಿ ಇನ್ಕ್ರೀಸ್ ಆದಂಗೆ ಲೆಂತ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಅಥವಾ ಇದು ಡಿಕ್ರೀಸ್ ಆಗ್ತಿದೆ ಅಂತಂದರೆ ಲೆಂತ್ ಕೂಡ ಡಿಕ್ರೀಸ್ ಆಗ್ತಾ ಹೋಗಬೇಕು. ಈ ಒಂದು ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ನೆಕ್ಸ್ಟ್ ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಮೆಟಾಲಿಕ್ ವೈರ್ ಒರಿಜಿನಲ್ ಆಗಿದ್ದಾಗ ಎಷ್ಟಿತ್ತು? ರೆಸಿಸ್ಟೆನ್ಸ್ R ಅಷ್ಟು ಇತ್ತು. ಇಲ್ಲಿ ಈ ಸೈಡ್ ಏನಾಗ್ತಿದೆ? ಕಟ್ ಮಾಡಿ ಜಾಯಿನ್ ಮಾಡಿದಾದ್ಮೇಲೆ R1 ಆಗಿ ಚೇಂಜ್ ಆಗ್ತಿದೆ. ಅಂದರೆ ಇಲ್ಲಿ ಏನಾಗ್ತಿದೆ? ಲೆಂತ್ನ ಅಬ್ಸರ್ವ್ ಮಾಡಿ. ಒಂದು ಟೋಟಲ್ ಮೆಟಾಲಿಕ್ ವೈರ್ದು ಲೆಂತ್ ಎಲ್ಲಿದೆ ಅಂತಂದರೆ 3 ಪೀಸಾಗಿ ನೀವು ಡಿವೈಡ್ ಮಾಡ್ತಿದ್ದೀರಾ. ಅವಾಗ ಏನು ಬರುತ್ತೆ? L/3 ಅಷ್ಟು ಲೆಂತ್ ಇರ್ತಕ್ಕಂಥ ಮೆಟಾಲಿಕ್ ವೈರ್ ನಿಮಗೆ 3 ಪೀಸಸ್ ಆಗಿ ಸಿಕ್ತು. ಇವಾಗ ಇಲ್ಲಿ ಏನು ವೇರಿ ಆಗ್ತಿದೆ? ಲೆಂತ್ ವೇರಿ ಆಗ್ತದೆ. ಇವಾಗ ನಿಮಗೆ R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L ಅಂತ ನಿಮಗೆ ಗೊತ್ತಾಯಿತು. ಇವಾಗ ನೋಡಿ, ನೀವೇನು ಇಲ್ಲಿ ಇದು ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್ಗೆ ಎಷ್ಟು ಕೊಟ್ಟಿದ್ದಾರೆ ಅವರು? R1 ಅಂತ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ನಾನು ಏನು ಮಾಡಬೇಕಪ್ಪ ಅಂತಂದರೆ, ಇದು ಮತ್ತು ಇದ್ರದ್ದು ರೇಷಿಯೋವನ್ನು ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಫಸ್ಟು ಇವಾಗ R1 ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ನಾವು ಫಸ್ಟು ಕಂಡುಹಿಡ್ಕೊಳ್ಳೋಣ. ಇವಾಗ R1 ಕಂಡುಹಿಡಬೇಕಪ್ಪ ಅಂದರೆ ಪ್ಯಾರಲಲ್ ಕನೆಕ್ಷನಿಗೆ ಏನು ಫಾರ್ಮುಲಾ ನಮಗೆ? ಅದನ್ನು ಇಲ್ಲಿ ಫಸ್ಟ್ ಬರಿತೀನಿ ನೋಡಿ. 1/Rp ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ಇದೆ ಅಲ್ವಾ ನಮ್ಮ ಪ್ಯಾರಲಲ್ ಕನೆಕ್ಷನ್ಗೆ ಫಾರ್ಮುಲಾ. ಇದಾದಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ,
ಲೆಂತನ್ನು ಇವಾಗ ನೋಡಿ, ಇವಾಗ ಮೊದಲನೇ ಇದೈತಲ್ಲ, ಈ ಒಂದು ಮೊದಲನೇದು ನಾನು ಇದಕ್ಕೆ RA ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಪ್ಪ ಅಂದರೆ ಇಲ್ಲಿ R1 ಅಂತ ಅವ್ರು ಕೊಟ್ಟಿರೋದ್ರಿಂದ ನಾನು ಸುಮ್ಮನೆ RA ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನು ನಾನು RB ಅಂತ ಕನ್ಸಿಡರ್ ಮಾಡ್ತೀನಿ. ಇದಕ್ಕೆ ನಾನು RC ಅಂತ ಕನ್ಸಿಡರ್ ಮಾಡ್ತೀನಿ. ರೆಸಿಸ್ಟೆನ್ಸ್ ಆಫ್ ಎ ಸಿ ವೈಯರ್, ಅಂದರೆ ಈ ಒಂದು ಮೂರನೇ ವೈಯರ್ ಇದೆಯಲ್ಲ ಅದಕ್ಕೆ ನಾವು RC ಅಂತ ಕನ್ಸಿಡರ್ ಮಾಡ್ತೀನಿ. ಇವಾಗ ನೋಡಿ R1 ಅಂತ ಐತಲ್ಲ, ಇದನ್ನು ನಾನು ರಿಪ್ಲೇಸ್ ಮಾಡ್ಬೋದಾ? ಇಲ್ಲಿ A ಇಂದ A, B ಮತ್ತು ಇಲ್ಲಿ C ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಇವಾಗ ನೋಡಿ RP ಜಾಗದಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ದಟ್ ಈಸ್ R1 ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. 1/R1 ಈಸ್ ಈಕ್ವಲ್ ಟು, ಇವಾಗ ನೆಕ್ಸ್ಟ್ 1/RA ಎಷ್ಟಿದೆ? ಇವಾಗ 1/RA ಇದೆಯಲ್ಲ ಅದನ್ನು ನಾನು ಅದೇ ರೀತಿ ಬರ್ಕೊತಾ ಇದ್ದೀನಿ. ಅದಾದಮೇಲಿಂದ 1/RB ಪ್ಲಸ್ 1/RC. ಇವಾಗ ನಮಗೆ ಏನು ಗೊತ್ತಾಯಿತು? R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಅನ್ನೋದು ನಮಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾವೇನು ಮಾಡೋಣ, ಇಲ್ಲಿ ಲೆಂತ್ R1 ಹಂಗೆ ಇರಲಿ, ನಾವು ಕಂಡುಹಿಡಿತಾ ಇರೋದು R1. ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ RA ಇದೆಯಲ್ಲ, RA ರಿಪ್ಲೇಸ್ಡ್ ಬೈ ನಾವೇನಂತ ಬರಿಬೋದು? ಲೆಂತ್ ಆಫ್ ದ ಮೆಟಾಲಿಕ್ ವೈರನ್ನು ಬರಿಬೋದಾ? RA ಇರ್ತಕ್ಕಂಥ ಲೆಂತ್ ಎಷ್ಟಿದೆ ಅಂತ. ಇವಾಗ ನೋಡಿ ಲೆಂತ್ ಎಷ್ಟಿದೆ? ಇಲ್ಲಿ L/3 ಎಷ್ಟಿದೆ ಅಲ್ವಾ? ಅದಕ್ಕೋಸ್ಕರ ನಾವು ಲೆಂತನ್ನು ಇಲ್ಲಿ ಬರಿಬೋದಾ? 1 ಲೆಂತ್ ಎಷ್ಟಿದೆ? L/3 ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ? ಅದಕ್ಕೋಸ್ಕರ ನಾನು ಇಲ್ಲಿ ಡಿನಾಮಿನೇಟರಲ್ಲಿ ನಾನು ಬರಿತಾ ಇದ್ದೀನಿ. ನೆಕ್ಸ್ಟ್ ಪ್ಲಸ್ RBನೂ ಸಹ ಎಷ್ಟೈತೆ? ದಟ್ ಈಸ್ L/3. ಅದೇ ರೀತಿ ಸಿಮಿಲರ್ಲಿ R3ನೂ ಸಹ, R3 ಅಥವಾ RCನೂ ಸಹ ಏನಂತ ಇದೆ? L/3 ಎಷ್ಟೈತೆ ಅಲ್ವಾ ಲೆಂತು, ಮೂರನೇದು. ಅದಕ್ಕೋಸ್ಕರ ಈಕ್ವಲ್ ಪಾರ್ಟ್ ಆಗಿರೋದ್ರಿಂದ ಮೂರು ಸಹ ಸೇಮ್ ಬಂತು ನಮಗೆ. ಇವಾಗ ನೆಕ್ಸ್ಟ್ ನೋಡಿ, ಇವಾಗ ನಾನು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? 3/L ಅಂತ ಬರುತ್ತೆ. ಪ್ಲಸ್ 3/L ಪ್ಲಸ್ 3/L ಬಂತು. ಇದು ಯಾವ ರೀತಿ ಅಂತ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊತೀನಿ. ಇವಾಗ ನೋಡಿ 1/R1 ಇದೆಯಲ್ಲ, ಅದನ್ನು ಅದೇ ರೀತಿ ನಾನು ಬರ್ಕೊತಿದ್ದೀನಿ, ಏನೂ ಚೇಂಜಸ್ ಮಾಡ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಬರ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನೋಡಿ ಮೂರು ಇದ್ದಾವೆ, ಮೂರು ಕ್ವಾಂಟಿಟಿ ಸೇಮ್ ಇದ್ದರೆ ನಾವು 3 × 3/L ಅಂತ ಬರಿಬೋದಾ? ಮೂರು ಕ್ವಾಂಟಿಟಿ ಸೇಮ್ ಇರೋದ್ರಿಂದ ನಾವು ಏನಂತ ಬರಿತೀನಿಪ್ಪ ಅಂದರೆ ನಾನು 3 × 3/L ಅಂತ ಬರಿಬೋದಾ? ಇದು ಯಾವುದಕ್ಕೆ ಈಕ್ವಲ್ ಆಗುತ್ತೆ? 3 3 9, 9/L ಬಂತು. ನಮಗೆ R1 ಎಷ್ಟು ಬಂತು? 1/R1 ಎಷ್ಟು ಬಂತು? ದಟ್ ಈಸ್ 9/L ಅಷ್ಟು ಬಂತು. ಇವಾಗ ಅವ್ರು ಕೇಳ್ತಿರೋದೇ, ನಮಗೆ ಬೇಕಾಗಿರೋದೇನು ಆ್ಯಕ್ಚುಲಾಗಿ? ದಟ್ ಈಸ್ R1 ಬೇಕಾಗಿರೋದನ್ನು ನಾನು ಇಂಟರ್ಚೇಂಜ್ ಮಾಡ್ತೀನಿ. ದಟ್ ಈಸ್ L/9 ಬಂತು. ಇವಾಗ ನಮಗೆ R1 ಎಷ್ಟು ಬಂತು? ದಟ್ ಈಸ್ L/9 ಬಂತು. ಇವಾಗ ನೋಡಿ ಇಲ್ಲಿ ನಮ್ಗೆ ಏನಂತ ಬಂದಿದೆ? R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L ಅಲ್ವಾ? ಇವಾಗ ನಮಗೆ ಎರಡು ಇರೋದ್ರಿಂದ ಎರಡಕ್ಕೂ ಕಂಪೇರ್ ಮಾಡ್ತಿರೋದ್ರಿಂದ ನಾವು LHS ಮತ್ತು RHS ಎರಡನ್ನೂ ಸಹ ಡಿವೈಡ್ ಮಾಡ್ತಿದ್ದೀವಿ ಅಂತಂದರೆ ಸೇಮ್ ಕ್ವಾಂಟಿಟಿಗೆ ಅದು ವೇರಿ ಆಗಲ್ಲ. ಇವಾಗ ನೋಡಿ ರೇಷಿಯೋಸ್ ಯಾವ ರೀತಿ ಕಂಡುಹಿಡಿಯೋದಂತ. ದಟ್ ಈಸ್ ನೋಡಿರಿ R ಅಂದರೆ ಯಾವುದ್ರದ್ದು? ಫಸ್ಟು ಮೆಟಾಲಿಕ್ ವೈರ್ದು ಇತ್ತಲ್ಲ ರೆಸಿಸ್ಟೆನ್ಸ್, ದಟ್ ಈಸ್ R ಡಿವೈಡೆಡ್ ಬೈ ನಾವು ಇವಾಗ ಕಂಡುಹಿಡಿದಿರೋದು ಯಾವುದು? R1ಇಗೂ ಅದಕ್ಕೂ ನಾವು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ನಾವು ಡಿವೈಡ್ ಮಾಡಬೇಕು. ಈಸ್ ಈಕ್ವಲ್ ಟು ಲೆಂತ್. ಫಸ್ಟ್ ಎಷ್ಟಿತ್ತು ಲೆಂತು? ಫಸ್ಟ್ ಮೆಟಾಲಿಕ್ ವೈರ್ದು ದಟ್ ಈಸ್ L ಅಷ್ಟು ಇತ್ತು, ಡಿವೈಡೆಡ್ ಬೈ ಇವಾಗ ನಮಗೆ R1 ಎಷ್ಟು ಬಂದಿದೆ? ದಟ್ ಈಸ್ L/9 ಬಂದಿದೆ ಅಲ್ವಾ? L/9 ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಮಗೆ L/9 ಬಂದಿದೆ ಅಲ್ವಾ? ಸರಿ, ಇವಾಗ ಏನು ಮಾಡಬೇಕು? L/9 ಇದ್ದಿದ್ದು ಏನಾಗುತ್ತೆ? 9/L ಆಗುತ್ತೆ, ನ್ಯೂಮರೇಟರಿಗೆ ಹೋಗುತ್ತೆ 9. ಅದಕ್ಕೋಸ್ಕರ ನಾವು ಯಾವ ರೀತಿ ಬರ್ಕೊಬೋದು? R/R1 ಈಸ್ ಈಕ್ವಲ್ ಟು 9L/L ಅಂತ ಬಂತು. L ಗೆಟ್ ಕ್ಯಾನ್ಸಲ್ ಆಗುತ್ತಲ್ವ? ಅದಕ್ಕೋಸ್ಕರ ನಮಗೆ ರೇಷಿಯೋ ಏನು ಬಂತು? R/R1 ಈಸ್ ಈಕ್ವಲ್ ಟು 9/1 ಬಂತು. 9/1 ಬಂತಲ್ವಾ? ಇದನ್ನು ನಾವು ಈ ರೀತಿನಾರ ಬರಿಬೋದು, ಅಥವಾ ನಾವು ಈ ಥರನೂ ಬರಿಬೋದು. ಎರಡು ಸೇಮ್, ಬೋತ್ ಆರ್ ಸೇಮ್. R1 ಈಸ್ ಈಕ್ವಲ್ ಟು 9:1, ಬೋತ್ ಆರ್ ಸೇಮ್. ಎರಡು ಸಹ ನೀವು ಯಾವ ರೀತಿ ಬರೆದ್ರೂ ಸೇಮ್ ಆಗುತ್ತೆ. ನೋಡಿರಿ, ಇವಾಗ ಅವ್ರನ್ನ R1/R ಕೇಳ್ತಿದ್ದಾರೋ R/R1 ಕೇಳ್ತಿದ್ದಾರೋ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿರಿ, R/R1 ಕೇಳ್ತಾ ಇರೋದು ನಾವು, ಹಾಗಾದರೆ ಕಂಡುಹಿಡಿದಿರ್ತಕ್ಕಂಥದ್ದೇನು ಕರೆಕ್ಟಾಗಿದೆ ಅಂದಂಗೆ ಆಯಿತು. ಇವಾಗ ನೋಡಿರಿ ನಮಗೆ ಎಷ್ಟು ಬಂತು? 9:1 ಬಂತು. ಇವಾಗ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಬಿ, ದಟ್ ಈಸ್ 9:1. ಇದೆಲ್ಲರಿಗೂ ಗೊತ್ತಾಯ್ತಾ? ನೆಕ್ಸ್ಟ್ ನಾವು 17th ಕ್ವಶನಿಗೆ ಮೂವ್ ಆಗ್ಬೋದಾ? ಇವಾಗ ನೋಡಿ 17th ಕ್ವಶನನ್ನು ಓದಿ. An electric circuit of 6 volt potential difference does the work of 24 joules. Then the amount of charge flown. ಇವಾಗ ಯಾವುದೋ ಒಂದು ಸರ್ಕ್ಯೂಟ್ ಇದೆ, ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಏನಾಗ್ತಿದೆ? ಒಂದು ಚಾರ್ಜ್ ಫ್ಲೋ ಆಗ್ತಿದೆ, ಒಂದಷ್ಟು ಅಮೌಂಟ್ ಆಫ್ ಚಾರ್ಜ್ ಫ್ಲೋ ಆಗ್ತಿದೆ. ಅದು ಎಷ್ಟು ಅಂತ ಕೇಳ್ತಿದ್ದಾರೆ. ಯಾವಾಗಪ್ಪ ಅಂದರೆ ನಾವು 24 ಜೌಲಷ್ಟು ವರ್ಕ್ ಡನನ್ನು ಮಾಡಿ 6 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೊಟ್ಟಾಗ ಎಷ್ಟು ಅಮೌಂಟ್ ಆಫ್ ಚಾರ್ಜಸ್ಗಳು ಫ್ಲೋ ಆಗ್ತವೆ ಅಂತ ಅವರು ಕ್ವಶನಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡೋಣ?
ಇಲ್ಲಿ ಸಿಂಪ್ಲಿಫೈ ಮಾಡೋಣ. ಅವ್ರು ಏನು ಹೇಳ್ತಿದ್ದಾರೆ ನೋಡಿ, ವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 6 ವೋಲ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ವರ್ಕ್ ಡನ್ ಎಷ್ಟು ಕೊಟ್ಟಿದ್ದಾರೆ ಅವರು, ದಟ್ ಈಸ್ 24 ಜೌಲ್ ಅಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೇಳ್ತಿರೋದೇನು, ದಟ್ ಈಸ್ ಕ್ಯೂ ಚಾರ್ಜ್. ಇದು ನೀವು ಈ ರೀತಿ ಬರ್ಕೊಂತೀರ ಗಿವನ್ನು. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಇವಾಗ ನೋಡಿ, ಇವಾಗ ಇದಿಷ್ಟು ನೀವು ಗಿವನ್ನು ಬರ್ಕೊಂಡ್ರಿ. ನಮ್ಗೆ ಇವಾಗ ಯಾವ್ದು ಫಾರ್ಮುಲಾ ಅಪ್ಲೈ ಮಾಡ್ಬೋದು ನೋಡಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಂತ ನಾವು ಅಪ್ಲೈ ಮಾಡ್ಬೋದಾ. ಇವಾಗ ಇದೊಂದು ಫಾರ್ಮುಲಾ ಅಲ್ಲ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ. ಇವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 6 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ವರ್ಕ್ ಡನ್ ನೀವು ಎಷ್ಟು ಮಾಡ್ತಿದ್ದೀರಾ, 24 ಜೌಲ್ ಅಷ್ಟು ವರ್ಕ್ ಡನ್ನ ಮಾಡ್ತಿದ್ದೀರಾ. ನಾವು ಕಂಡುಹಿಡಿತಾ ಇರತಕ್ಕಂಥದ್ದೇನು, ಕ್ಯೂ ಚಾರ್ಜ್, ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಫ್ಲೋ ಆಗಿದೆ ಒಂದು ಸರ್ಕ್ಯೂಟಲ್ಲಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೋಡಿ, ಕ್ಯೂ ಅನ್ನು ನಾವು ಈ ಸೈಡ್ ಕಳಿಸ್ಬೋದಾ, ಎಲ್ ಎಚ್ ಎಸ್ಸಿಗೆ ಕಳಿಸ್ದಾಗ ಏನು ಬರುತ್ತೆ, ಕ್ಯೂ ಈಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 6 ಅಂತ ನಾವು ಬರಿಬೋದಾ. 6ಅನ್ನು ಈ ಸೈಡ್ ಕಳಿಸ್ತಿದ್ದೀನಿ ಆರ್ ಎಚ್ ಎಸ್ಸಿಗೆ. ಇವಾಗ ನೋಡಿ, 6 1 6 4 ಅದು ಡಿವೈಡ್ ಆಗುತ್ತಲ್ವ, 6 1 6 4 ನಮಗೆ ಎಷ್ಟು ಬಂತು, 4 ಕೂಲಮ್ ಬಂತು. ಚಾರ್ಜ್ ಎಷ್ಟು ಬಂತು, ಕ್ಯೂ ಈಸ್ ಈಕ್ವಲ್ ಟು 4 ಕೂಲಮ್ ಬಂತು. ಇದಿಷ್ಟು ಎಲ್ರಿಗೂ ಗೊತ್ತಾಯ್ತು ಅಂತ ಅನ್ಕೊತೀನಿ. ಇದು ಈ ಒಂದು ಕ್ವಶನಿಗೆ ಸೊಲ್ಯೂಷನ್ ಆಗಿರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಬಂದಿದೆ ನಮಗೆ, 4 ಕೂಲಮ್ ಅಷ್ಟು ಚಾರ್ಜ್ ಬಂದಿದೆ. ದಟ್ ಈಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್. ಈ ಒಂದು ಕ್ವಶನಿಗೆ ಆನ್ಸರ್ 4 ಕೂಲಮ್ ಅಷ್ಟು ಆಗಿತ್ತು. ನೆಕ್ಸ್ಟ್ 18 ಕ್ವಶನನ್ನು ರೀಡ್ ಮಾಡಿ. ಇಫ್ 10 ಕೂಲಮ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಫ್ 4 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ದೆನ್ ದ ಅಮೌಂಟ್ ಆಫ್ ವರ್ಕ್ ಡನ್ ಈಸ್. ಅವ್ರು ಏನು ಕೇಳ್ತಿದ್ದಾರೆ, ಯಾವುದೋ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ 10 ಕೂಲಮ್ ಅಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆಯಂತೆ. ಯಾವಾಗಪ್ಪ ಅಂದರೆ 4 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೊಟ್ಟಾಗ ನಾವು ಈ ಒಂದು ಪ್ರೊಸೆಸ್ ಆಗಬೇಕಪ್ಪ ಅಂದರೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ನನ್ನು ಮಾಡ್ತೀವಿ, ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಆಗಬೇಕು ಅಂತ ಅವ್ರು ಕೇಳ್ತಿದ್ದಾರೆ. ಇವಾಗ ನಾವು ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿರೋದೇನು, ಚಾರ್ಜ್ನ ಕೊಟ್ಟಿದ್ದಾರೆ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ಇವಾಗ ನಾವು ಇಲ್ಲೇ ಸಾಲ್ವ್ ಮಾಡೋಣ. ಇವಾಗ ಇಲ್ಲಿ ನೋಡಿ, ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ ಅವರು, ಚಾರ್ಜ್ ಕೊಟ್ಟಿದ್ದಾರೆ 10 ಕೂಲಮ್ ಅಷ್ಟು, 10 ಕೂಲಮ್ ಕೊಟ್ಟಿದ್ದಾರಲ್ವಾ. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ 4 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಕರೆಕ್ಟಾ, 4 ವೋಲ್ಟ್ ಅಷ್ಟು ಅವರು ಕೊಟ್ಟಿದ್ದಾರೆ. ಕೇಳ್ತಾ ಇರ್ತಕ್ಕಂಥದ್ದೇನು, ವರ್ಕ್ ಡನ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಇವಾಗ ನಮಗೆ ಇದಕ್ಕೊಂದು ಫಾರ್ಮುಲಾ ಗೊತ್ತು, ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್. ಸರಿನಾ, ಇವಾಗ ಎಲ್ಲದನ್ನೂ ಕೊಟ್ಟಿದ್ದಾರಲ್ವಾ, ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಈಸಿಯಾಗಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 4 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ, ಈಸ್ ಈಕ್ವಲ್ ಟು ವರ್ಕ್ ಡನ್. ಅದೇ ರೀತಿ ನಾನು ಬರ್ಕೊತೀನಿ. ನೆಕ್ಸ್ಟ್ ಎಷ್ಟು ಕೂಲಮ್ ಅಷ್ಟು ಚಾರ್ಜ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 10 ಕೂಲಮ್ ಅಷ್ಟು ಚಾರ್ಜನ್ನು ಅವರು ಕೊಟ್ಟಿದ್ದಾರೆ. ಇವಾಗ ವರ್ಕ್ ಡನ್ ಎಷ್ಟಾಗುತ್ತೆ ನೋಡಿ, ಡಬ್ಲ್ಯೂ ಈಸ್ ಈಕ್ವಲ್ ಟು 40 ಜೌಲ್ಸ್ ಅಷ್ಟು ವರ್ಕ್ ಡನ್ ಆಗ್ತಿದೆ. ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಷ್ಟು ಬಂತು, 40 ಕೂಲಮ್ ಅಷ್ಟು, 40 ಜೌಲ್ ಅಷ್ಟು ವರ್ಕ್ ಡನ್ ಬಂತು ನಮಗೆ. ಆನ್ಸರ್ ಇಲ್ಲಿದೆ ನೋಡಿ, 40 ಜೌಲು. ದಟ್ ಈಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್. ಈ ಒಂದು ಕ್ವಶನಿಗೆ ಆನ್ಸರ್ ಏನು, 40 ಜೌಲ್. ನೆಕ್ಸ್ಟ್ ಇವಾಗ ಇದನ್ನು ರಬ್ ಮಾಡ್ಬೋದಾ. ನೆಕ್ಸ್ಟ್ ಇವಾಗ 19 ಕ್ವಶನನ್ನು ಒಂದು ಸಲ ಓದಿ. ಆ್ಯನ್ ಎಲೆಕ್ಟ್ರಿಕ್ ಲ್ಯಾಂಪ್ ಹೂಸ್ ರೆಸಿಸ್ಟೆನ್ಸ್ ಈಸ್ 30 ಓಮ್. ಇವಾಗ ಇಲ್ಲಿ ಕೊಟ್ಟಿದ್ದಾರಲ್ಲ ಎಲೆಕ್ಟ್ರಿಕ್ ಲ್ಯಾಂಪ್ದು, ಇಲ್ಲಿ ಸರ್ಕ್ಯೂಟನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ 30 ಓಮ್ ಅಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಒಂದು ಬಲ್ಬಿಂದು. ನೆಕ್ಸ್ಟ್ ಆ್ಯಂಡ್ ಕಂಡಕ್ಟರ್ ಆಫ್ 6 ಓಮ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾರಲ್ವಾ. ಈ ಒಂದು ಕಂಡಕ್ಟರ್ನ ರೆಸಿಸ್ಟೆನ್ಸ್ ಮತ್ತು ಎಲೆಕ್ಟ್ರಿಕ್ ಲ್ಯಾಂಪ್ ರೆಸಿಸ್ಟೆನ್ಸನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಟು 9 ವೋಲ್ಟ್ ಬ್ಯಾಟ್ರಿದು ಎಷ್ಟು ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ 9 ವೋಲ್ಟ್. ಆ್ಯಸ್ ಶೋನ್ ಇನ್ ದ ಫಿಗರ್, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್. ಇವಾಗ ನೋಡಿರಿ, ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಈ ಒಂದು ಸರ್ಕ್ಯೂಟಲ್ಲಿ ಅಂತ ಅವ್ರು ಕೇಳ್ತಿದ್ದಾರೆ. ಹಾಗಾದರೆ ಅವ್ರು ಕೇಳ್ತಿರೋದೇನು, ದಟ್ ಈಸ್ ಐ ಓನ್ಲಿ, ಕರೆಂಟ್ ಐಯನ್ನು ಅವರು ಕೇಳ್ತಾ ಇದ್ದಾರೆ. ಇವಾಗ ಅವ್ರು ಕೊಟ್ಟಿರ್ತಕ್ಕಂಥದ್ದೇನು, ರೆಜಿಸ್ಟರ್ಸ್ಗಳನ್ನ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸನ್ನು ಅವ್ರು ಕೊಟ್ಟಿದ್ದಾರೆ. ಇವೆರಡು ಸೀರೀಸಲ್ಲಿರೋದ್ರಿಂದ ಫಸ್ಟ್ ನಾವು RS ಅನ್ನು ಕಂಡುಹಿಡಿಬೋದಾ, ಟೋಟಲ್ ನೆಟ್ ರೆಸಿಸ್ಟೆನ್ಸಿಂದ ಸರ್ಕ್ಯೂಟ್ ನಾವು ಕಂಡುಹಿಡಿಬೋದಾ. ಏನದು, RS ಅನ್ನು ನೀವು ಫಸ್ಟ್ ಕಂಡುಹಿಡಿಬೇಕು. RSಗೆ ಏನು ಫಾರ್ಮುಲಾ, ದಟ್ ಈಸ್ R1 + R2. ನೆಕ್ಸ್ಟ್ R1 + R2 ಮಾಡ್ಬೋದಾ. ಇವಾಗ ನೆಕ್ಸ್ಟ್ ಇಲ್ಲಿ ನೋಡಿ, RS ಬರಬೇಕಪ್ಪ ಅಂದರೆ R1 ಇಲ್ಲಿ ಎಷ್ಟಿದೆ, R1 ನಾನು ಇಲ್ಲಿ ಕಂಡಕ್ಟರ್ನ ರೆಸಿಸ್ಟೆನ್ಸ್ ಇದೆಯಲ್ಲ ಅದನ್ನು ನಾನು R1 ಅಂತ ಕನ್ಸಿಡರ್ ಮಾಡ್ತೀನಿ. R2ಗೆ ನಾನು ಈ ಒಂದು ಎಲೆಕ್ಟ್ರಿಕ್ ಲ್ಯಾಂಪ್ನ ರೆಸಿಸ್ಟೆನ್ಸ್ನ ಕನ್ಸಿಡರ್ ಮಾಡ್ತೀನಿ. R1 ಎಷ್ಟಿದೆ, 6 ಓಮ್, R2 30 ಓಮ್ ಇದೆ. ನಾನು ಇದನ್ನು ಇಲ್ಲಿ ಬರ್ಕೊಂಬಿಟ್ಟು ನಾನು ಸಿಂಪ್ಲಿಫೈ ಮಾಡ್ತೀನಿ. 6 ಓಮ್ + 30 ಓಮ್. ಇವಾಗ ಎಷ್ಟು ಬಂತು ನಮಗೆ, 36 ಓಮ್ ಅಷ್ಟು ಬಂತು. ಏನದು, ನೆಟ್ ರೆಸಿಸ್ಟೆನ್ಸಿಂದ ಸರ್ಕ್ಯೂಟ್ ಅಥವಾ ಸೀರೀಸ್ ಕನೆಕ್ಷನ್ನ ಟೋಟಲ್ ರೆಸಿಸ್ಟೆನ್ಸ್ ನಮಗೆ ಸಿಕ್ತು. ಇವಾಗ ಅವ್ರು ಕೇಳ್ತಿರೋದೇನೋ ಕರೆಂಟ್.
ನನಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತು, ದಟ್ ಈಸ್ 9 ವೋಲ್ಟ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಇವಾಗ ಕರೆಂಟನ್ನು ಕಂಡುಹಿಡಿಬೇಕಂದ್ರೆ ಯಾವ ಫಾರ್ಮುಲಾನ ನಾವು ಅಪ್ಲೈ ಮಾಡ್ಬೋದು, ದಟ್ ಈಸ್ ಯಾವುದದು ಓಮ್ಸ್ ಲಾನ ನಾವು ಅಪ್ಲೈ ಮಾಡ್ಬೋದು. ಓಮ್ಸ್ ಲಾ ಏನು ಹೇಳುತ್ತೆ, V = IR ಅಂತ ಹೇಳುತ್ತೆ. ಇವಾಗ ನಾವು ಕಂಡುಹಿಡಿತಾ ಇರ್ತಕ್ಕಂಥ ಕರೆಂಟ್, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ಫಾರ್ಮುಲಾನ ಸಿಂಪ್ಲಿಫೈ ಮಾಡ್ತೀನಿ. ಆವಾಗ ನನಗೆ V/R ಬರುತ್ತೆ. ಇವಾಗ R ಇಲ್ಲಿ ಮಲ್ಟಿಪ್ಲೈ ಆಗ್ತಿದೆ RHS ಅಲ್ಲಿ, ನಾನು ಅದನ್ನು LHS ಕಳಿಸಿದ್ರೆ ಅದು ಡಿವೈಡ್ ಆಗುತ್ತೆ. ಇದೆಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊತೀನಿ. ಇವಾಗ ಕರೆಂಟನ್ನು ಕೇಳ್ತಾ ಇರೋದಲ್ವ, ಆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅವ್ರು ಎಷ್ಟು ಕೊಟ್ಟಿದ್ದಾರೆ, ಈಗ 9 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, = 9 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು ಬಂತು, ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್ ದಟ್ ಈಸ್ 36 ಬಂತು. ಕರೆಕ್ಟ್ ಅಲ್ವಾ? ಇವಾಗ ನೀವಿಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ, ಡಿವೈಡ್ ಮಾಡಿದ್ರೆ 9 1 9 4 9 4 36 ಅಲ್ವಾ, ಅದಕ್ಕೋಸ್ಕರ 4 ಡಿವೈಡ್ ಆಗುತ್ತೆ. ಇವಾಗ ಆನ್ಸರ್ ಎಷ್ಟು ಬರುತ್ತೆ, I = 1/4 ಬಂತು. 1/4 ಅಂತಂದರೆ ಎಷ್ಟು, ದಟ್ ಈಸ್ I = 0.25 ಎಷ್ಟು ಬಂತು, 25 ಆ್ಯಂಪಿಯರ್. SI ಯೂನಿಟ್ ಆಫ್ ಕರೆಂಟ್ ಏನು, ದಟ್ ಈಸ್ ಆ್ಯಂಪಿಯರ್. ಇವಾಗ ನಮಗೆ ಎಷ್ಟು ಬಂದಿದೆ ಆನ್ಸರು, 0.25. ಇಲ್ಲಿ ಆಪ್ಷನಲ್ಲಿ ಇಲ್ಲಿದೆ ನೋಡಿ ಆನ್ಸರು, ದಟ್ ಈಸ್ 19th ಕ್ವಶನ್ ಅಲ್ವಾ ನಾವು ಸಾಲ್ವ್ ಮಾಡಿದ್ದು. ಆನ್ಸರ್ ಈಸ್ ಆಪ್ಷನ್ C, 0.25 ಆ್ಯಂಪಿಯರ್. ನೆಕ್ಸ್ಟ್ ನೀವು 20th ಕ್ವಶನನ್ನು ನೀವು ಅಬ್ಸರ್ವ್ ಮಾಡ್ಬೋದಾ. 20th ಕ್ವಶನ್ ಏನು ಹೇಳ್ತಿದೆ, ಇನ್ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಇಫ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ 4 ಆ್ಯಂಪಿಯರ್. ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 4 ಆ್ಯಂಪಿಯರ್ ಅಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ದೆನ್ ದ ರೆಸಿಸ್ಟೆನ್ಸ್ ಈಸ್ 12 ಓಮ್. ಇಫ್ ದ ರೆಸಿಸ್ಟೆನ್ಸ್ ಈಸ್ ಡಬಲ್ಡ್ ದೆನ್ ದ ಕರೆಂಟ್ ವುಡ್ ಬಿ. ಏನು ಮಾಡ್ತಿದ್ದಾರಂತೆ, ರೆಸಿಸ್ಟೆನ್ಸನ್ನು ಡಬಲ್ ಮಾಡ್ತಿದ್ದಾರೆ, ಆವಾಗ ಕರೆಂಟ್ ಏನಾಗುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಕರೆಂಟ್ನ ವ್ಯಾಲ್ಯೂವನ್ನು ಅವ್ರು ಕೇಳ್ತಾ ಇದ್ದಾರೆ. ನಾವಿಲ್ಲಿ ಸಾಲ್ವ್ ಮಾಡೋದಾ ನೋಡಿ. ಇವಾಗ ಫಸ್ಟ್ ನಮಗೆ ಏನು ಬೇಕಾಗಿತ್ತೆ, ಅಕಾರ್ಡಿಂಗ್ ಟು ಓಮ್ಸ್ ಲಾ ಪ್ರಕಾರ ಓಮ್ಸ್ ಲಾ ಏನು ಹೇಳುತ್ತಪ್ಪ ಅಂದರೆ V = IR ಅಲ್ವಾ, ಅದೇ ರೀತಿ ನಾವು I = V/R ಅಂತ ಬರಿಬೋದಾ. ಓಕೆ, ಇವಾಗ ಐಗೂ ಆರ್ಗೂ ಏನಾಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಅಂದರೆ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಇನ್ನೊಂದು ಕ್ವಾಂಟಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಇವಾಗ ಅದು ಯಾವ ರೀತಿ, I ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಥವಾ ಸಿಸ್ಟಮ್ ಆಫ್ ರೆಸಿಸ್ಟರ್ ಅಂತ ಅಂದ್ಕೊಳ್ಳಿ. ಇವಾಗ I ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ R ಅಂತಂದರೆ, ಇವಾಗ ನೋಡಿ ನೀವು ಕರೆಂಟನ್ನು ಇನ್ಕ್ರೀಸ್ ಮಾಡ್ತಿದ್ದೀರಾ ಅಂದರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಏನಾದ್ರು ನೀವು ಕರೆಂಟನ್ನು ಡಿಕ್ರೀಸ್ ಮಾಡಿದ್ರಿ ಅಂದರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಥರ ಇದ್ದರೆ ನಾವು ಏನಂತ ಕರಿತೀವಿ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವಾಗ ಅವ್ರು ಕರೆಂಟ್ ಫಸ್ಟ್ ಎಷ್ಟು ಕೊಟ್ಟಿದ್ರು ಮತ್ತು ನೆಕ್ಸ್ಟ್ ಎಷ್ಟು ಕೊಟ್ಟಿದ್ರು, ಅದನ್ನು ನೀವು ಡಿವೈಡ್ ಮಾಡಿದ್ರೆ ರೇಷಿಯೋ ಸಿಗುತ್ತಲ್ವ. ಇವಾಗ ಯಾವ ರೀತಿ ನೋಡಿ, ಇವಾಗ ಫಸ್ಟ್ ಅವರು ಮೆನ್ಷನ್ ಮಾಡಿದಾರಲ್ಲ, ನಾನು ಅದಕ್ಕೆ I1 ಅಂತ ಕರಿತೀನಿ, ಡಿವೈಡೆಡ್ ಬೈ I2 ಮಾಡಿ, ಸರಿನಾ. ಇವಾಗ I1 ಮತ್ತು I2 ಅನ್ನು ಮಾಡಿದ್ರೆ ಈಸ್ ಈಕ್ವಲ್ ಟು ಏನಾಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರೋದ್ರಿಂದ I1 ಮೇಲಿದ್ರೆ ಏನಾಗುತ್ತೆ, ರೆಸಿಸ್ಟೆನ್ಸ್ R1 ಕೆಳಗಡೆ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ R2 ನ್ಯೂಮರೇಟರಲ್ಲಿರುತ್ತೆ. ಇದಿಷ್ಟು ಎಲ್ರಿಗೂ ಗೊತ್ತಾಯ್ತಾ. ಇವಾಗ ನೀವು ಫಸ್ಟ್ ಕೇಸ್ ಅಂದರೆ ಅವ್ರು ಮೊದಲನೇದಾಗಿ ಡಬಲ್ ಮಾಡೋಕ್ಕಿಂತ ಮುಂಚೆ ಅವ್ರು ಎಷ್ಟು ವ್ಯಾಲ್ಯೂ ಕೊಟ್ಟಿದ್ರೋ ಅದನ್ನು ನೀವು ಇಲ್ಲಿ I1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಮತ್ತು R1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. R2 ಏನಾಗೈತಂತೆ, ಡಬಲ್ ಆಗಿದೆ ಅಂತೆ. ನೆಕ್ಸ್ಟ್ ಅದೇ ರೀತಿ ನಾವು ಏನಂತ ಬರಿಬೋದು, I2 ಅನ್ನು ಕಂಡುಹಿಡಿಯಿರಿ ಎಷ್ಟು ಬರುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ ಕ್ವಶನಲ್ಲಿ. ಇವಾಗ ಇಲ್ಲಿ ನೋಡಿ, ಕ್ವಶನಲ್ಲಿ ಅವ್ರು ಎಷ್ಟು ಕೊಟ್ಟಿದ್ದಾರೆ, ಕರೆಂಟು 4 ಆ್ಯಂಪಿಯರ್ ಅಷ್ಟು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸು 12 ಓಮ್ ಅಷ್ಟು ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ನೋಡಿ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ ಅವರು, 4 ಆ್ಯಂಪಿಯರ್ ಅಷ್ಟು ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ I2 ಅನ್ನು ಅವರು ಕೇಳ್ತಿದ್ದಾರೆ. ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 12 ಓಮ್ ಅಷ್ಟು ಕೊಟ್ಟಿದ್ದಾರಲ್ವ. ಇವಾಗ R2 ಏನಾಗ್ತಿದೆಯಂತೆ, ಡಬಲ್ ಆಗ್ತಿದೆಯಂತೆ. ಅಂದರೆ ನಾವು 2 × 12 ಓಮ್ ಅಂತ ಬರಿಬೋದಾ, ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿತ್ತು ಇಲ್ಲಿ, ಫಸ್ಟ್ R1 12 ಅಂತ ಇತ್ತು. ಓಕೆ, ಇವಾಗ ನೋಡಿ 12 ಮೇಲ್ಗಡೆನೂ ಇದೆ ಕೆಳಗಡೆನೂ ಇದೆ, ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಡಿವೈಡ್ ಮಾಡ್ತಾ ಇದ್ದೀನಿ. 12 1 ನೆಕ್ಸ್ಟ್ ಕರೆಂಟ್ ಎಷ್ಟು ಬಂತು ನಮಗೆ, ಇವಾಗ ನೋಡಿ I2 ಈಸ್ ಈಕ್ವಲ್ ಟು, ಇವಾಗ ನೋಡಿ I2ನ ನಾನು RHS ಕಳಿಸ್ತಾ ಇದ್ದೀನಿ, ಅವಾಗ ಏನಾಗುತ್ತೆ 2I2 ಆಗುತ್ತೆ. ಅವಾಗ ನಾನು 2ನ ಏನು ಮಾಡ್ತಾ ಇದ್ದೀನಿ, ಈ ಸೈಡ್ ಕಳಿಸ್ತಾ ಇದ್ದೀನಿ, LHS ಕಳಿಸ್ತಿದ್ದೀನಿ, ಅವಾಗ ಏನಾಗುತ್ತೆ 4/2 ಬಂತು ನಮಗೆ. ಇವಾಗ I2 ಎಷ್ಟು ಬಂತು, ದಟ್ ಈಸ್ 4/2 ಅಂತಂದರೆ 2 ಆ್ಯಂಪಿಯರ್ ಅಷ್ಟು ಕರೆಂಟ್ ಬಂತು. ಇವಾಗ I2 ನಾವು ಯಾವ ರೀತಿ ಕಂಡುಹಿಡಿಯೋದು ಅಂತ ಗೊತ್ತಾಯ್ತಾ. ನೋಡಿ 2 ಆ್ಯಂಪಿಯರ್ ಅಷ್ಟು ಕರೆಂಟ್ ಬಂದಿದೆ. ಈ ಒಂದು ಕ್ವಶನ್ ಯಾವ ರೀತಿ ಮಾಡೋದಂತ ಗೊತ್ತಾಯ್ತಾ. ದಟ್ ಈಸ್ ಯಾವುದು ಆನ್ಸರು, 2 ಆ್ಯಂಪಿಯರ್ ನಮಗೆ ಬಂತು. ದಟ್ ಈಸ್ ಆಪ್ಷನ್ ಎ, 2 ಆ್ಯಂಪಿಯರ್.
ನೆಕ್ಸ್ಟ್ ಕ್ವಶನನ್ನು ನೋಡ್ಬೋದಾ. ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಫ್ ಲೆಂತ್ 4L ಈಸ್ 4 ಓಮ್. ಯಾವುದೋ ಒಂದು ರೆಸಿಸ್ಟರ್ ರೆಸಿಸ್ಟೆನ್ಸ್ ಎಷ್ಟೈತೆ ಇವಾಗ ನೋಡಿ. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಯಾವುದೋ ಒಂದು ಕಂಡಕ್ಟರ್ನ ಲೆಂತ್ ಎಷ್ಟಿದೆ 4L ಅಷ್ಟು ಲೆಂತ್ ಇದ್ದಾಗ ಎಷ್ಟಿತ್ತಂತೆ 4 ಓಮ್ ಅಷ್ಟು ರೆಸಿಸ್ಟೆನ್ಸ್ ಇತ್ತಂತೆ. ಅದೇ ಏನಾದ್ರು ನಾವು ಲೆಂತನ್ನು ಡಿಕ್ರೀಸ್ ಮಾಡ್ತಿದ್ದೀವಿ, ಎಷ್ಟಕ್ಕೆ 2Lಗೆ ನಾವು ಡಿಕ್ರೀಸ್ ಮಾಡ್ತಾ ಇದ್ದೀವಿ, ಆವಾಗ ಏನಾಗ್ತಿದೆ ರೆಸಿಸ್ಟೆನ್ಸ್ ಅಂತ ಕೇಳ್ತಾ ಇದ್ದಾರೆ ಅವರು. ಇವಾಗ ನೋಡಿ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಬರಿಬೋದಾ. ಯಾವ ರೀತಿ ಅಂತ ನಾನು ಆಲ್ರೆಡಿ ಹಿಂದಿನ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ. ಇವಾಗ ನೋಡಿ R ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ, ಎಲ್ರಿಗೂ ಫಾರ್ಮುಲಾ ಗೊತ್ತಾ. ಅದರಿಂದ ನಾವು ಏನಂತ ಬರಿಬೋದು, R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಲ್ ಅಂತ ನಾವು ಬರಿಬೋದು. ಇದನ್ನು ಬಳಸ್ಕೊಂಡು ನಾವು ಈ ಒಂದು ಇದನ್ನು ಕಂಡುಹಿಡಿಬೋದು. ಅದೇ ಯಾವ ರೀತಿ ಅಂತ ನೋಡಿ ಇಲ್ಲಿ ನೋಡಿರಿ. ಇಲ್ಲಿ R1 ಡಿವೈಡೆಡ್ ಬೈ R2 ಅನ್ನು ಮಾಡ್ತೀನಿ. ಅಂದರೆ ರೆಸಿಸ್ಟೆನ್ಸ್ ಇನ್ ಫಸ್ಟ್ ಎಷ್ಟಿತ್ತೋ ಅದನ್ನು ನಾನು R1 ಅಂತ ಕರಿತೀನಿ. ನೆಕ್ಸ್ಟ್ ಬರೋದು ಇವಾಗ ಚೇಂಜಸ್ ಮಾಡ್ತೀವಲ್ಲ, ಚೇಂಜಸ್ ಮಾಡಿದಾದ್ಮೇಲೆ ಬರೋದನ್ನು ನಾನು R2 ಅಂತ ಕರಿತೀನಿ. ಅದೇ ರೀತಿ ಲೆಂತ್ ಏನಿದೆ L1 ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ ರೆಸಿಸ್ಟೆನ್ಸಿಗೆ, ಅದಕ್ಕೋಸ್ಕರ ನಾನು L1 ಬೈ L2 ಅಂತ ನಾನು ಬರಿತೀನಿ. ಇವಾಗ R1 ಎಷ್ಟು ಕೊಟ್ಟಿದ್ದಾರೆ ಅವರು 4 ಓಮ್ ಅಷ್ಟು ಕೊಟ್ಟಿದ್ದಾರೆ. ಲೆಂತ್ L1 ಎಷ್ಟಿದೆ 4L ಅಷ್ಟು ಐತೆ. ಅದೇ ರೀತಿ ಲೆಂತ್ ಏನಾಗಿದೆ ಇಲ್ಲಿ ಡಿಕ್ರೀಸ್ ಆಗಿದೆ, ಆವಾಗ ರೆಸಿಸ್ಟೆನ್ಸ್ ಎಷ್ಟು ಅಂತ ಅವ್ರು ಕೇಳ್ತಿದ್ದಾರೆ. ಇವಾಗ ಫಸ್ಟ್ R1 ಎಷ್ಟು ಕೊಟ್ಟಿದ್ದಾರೆ 4 ಓಮ್ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ R2 ನಾವು ಕಂಡುಹಿಡಿಬೇಕಲ್ವಾ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಲೆಂತ್ L1 ಎಷ್ಟಿದೆ ದಟ್ ಈಸ್ 4L ಅಲ್ವಾ. ಅದೇ ರೀತಿ L2 ಎಷ್ಟು ಕೊಟ್ಟಿದ್ದಾರೆ 2L ಅಷ್ಟು ಕೊಟ್ಟಿದ್ದಾರೆ, ಅಂದರೆ ಡಿಕ್ರೀಸ್ ಆಗ್ತಿದೆ ಅಲ್ವಾ ಇದು ಲೆಂತು. ಇವಾಗ ನಾವು ಕಂಡುಹಿಡಿಬೇಕಾಗಿರೋದೇನು R2. ಇವಾಗ ಇಲ್ಲಿ ನೋಡಿ ಏನೇನು ಕ್ಯಾನ್ಸಲ್ ಆಗಿದೆ, L ಸೇಮ್ ಇದೆ ಅದಕ್ಕೋಸ್ಕರ ಕ್ಯಾನ್ಸಲ್ ಆಗ್ತಿದೆ. ಈ ಸೈಡ್ LHS ಮತ್ತು RHS ಬೋತ್ ಸೈಡಲ್ಲಿ 4 ಇದೆ, ಅದಕ್ಕೋಸ್ಕರ 4 ಸಹ ಕ್ಯಾನ್ಸಲ್ ಆಗುತ್ತೆ. ಇವಾಗ ನೋಡಿ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಈ ಸೈಡ್ ಕಳಿಸಿ R2ನ ಮತ್ತು 2ನ LHS ಕಳಿಸಿ, ಅವಾಗ ಆನ್ಸರ್ ನಮಗೆ ಬರುತ್ತೆ. ಏನದು ದಟ್ ಈಸ್ R2 ಈಸ್ ಈಕ್ವಲ್ ಟು 2 ಓಮ್ ನಮಗೆ ಬಂತು. ರೆಸಿಸ್ಟೆನ್ಸ್ ಎಷ್ಟು ಬಂತು ನಮಗೆ 2 ಓಮ್ ಬಂತು. ಈ ಒಂದು ಪ್ರಾಬ್ಲಮ್ ಯಾವ ರೀತಿ ಅಂತ ಗೊತ್ತಾಯ್ತಾ. ಸೇಮ್ ಅದೇ ರೀತಿ ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸ್ನ LHSಗೆ ಡಿವೈಡ್ ಮಾಡ್ತೀವಿ, RHSಗೆ ನಾವು ಡಿವೈಡ್ ಮಾಡ್ತೀವಿ, ಅವಾಗ ಆನ್ಸರ್ ಇಷ್ಟು ಬರುತ್ತೆ. ರೇಷಿಯೋ ನಮಗೆ ಬಂತು. ಎಷ್ಟು ಬಂತು ನಮಗೆ ರೆಸಿಸ್ಟೆನ್ಸು ದಟ್ ಈಸ್ 2 ಓಮ್ ಬಂತಲ್ವಾ. ಆಪ್ಷನ್ ಯಾವುದಂಗಂದರೆ ಆಪ್ಷನ್ ಬಿ 2 ಓಮ್. ಇವಾಗ 21 ಕ್ವಶನ್ ಎಲ್ರಿಗೂ ಅರ್ಥ ಆಯ್ತಾ. ಇವಾಗ ನೆಕ್ಸ್ಟ್ 22 ಕ್ವಶನನ್ನು ಅಬ್ಸರ್ವ್ ಮಾಡಿ. 22nd ಕ್ವಶನ್ ಏನು ಕೊಟ್ಟಿದ್ದಾರೆ, ಡಿವೈಸ್ ಯೂಸ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಜರ್ ಮಾಡ್ತಕ್ಕಂಥ ಡಿವೈಸ್ ಯಾವುದು ದಟ್ ಈಸ್ ವೋಲ್ಟ್ ಮೀಟರ್. ಆಪ್ಷನ್ ಡಿ ವೋಲ್ಟ್ ಮೀಟರ್. ಹಾಗಾದರೆ ಗ್ಯಾಲ್ವನೋಮೀಟರ್ ಏನು ಮಾಡುತ್ತೆ, ಗ್ಯಾಲ್ವನೋಮೀಟರ್ ನಿಮಗೆ ನೆಕ್ಸ್ಟ್ ಚಾಪ್ಟರಲ್ಲಿ ಬರುತ್ತೆ. ನೆಕ್ಸ್ಟ್ ಚಾಪ್ಟರಲ್ಲಿ ಗ್ಯಾಲ್ವನೋಮೀಟರ್ ಏನು ಮಾಡುತ್ತಪ್ಪ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಕರೆಂಟನ್ನು ಮೆಜರ್ ಮಾಡುತ್ತೆ ಅಷ್ಟೇ. ಸ್ಮಾಲ್ ಅಮೌಂಟ್ ಆಫ್ ಕರೆಂಟನ್ನು ಮೆಜರ್ ಮಾಡುತ್ತೆ. ಹಾಗಿದ್ರೆ ಆ್ಯಮ್ಮೀಟರ್ ಏನು ಮಾಡುತ್ತೆ, ಆ್ಯಮ್ಮೀಟರ್ ಸಹ ಕರೆಂಟನ್ನೇ ಮೆಜರ್ ಮಾಡುತ್ತೆ. ಆದರೆ ಗ್ಯಾಲ್ವನೋಮೀಟರ್ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ನ ಮಾತ್ರ ಮೆಜರ್ ಮಾಡುತ್ತೆ. ಸರಿನಾ. ಇದು ಕರೆಂಟನ್ನು ಮೆಜರ್ ಮಾಡೋದು ಯಾವುದು ಆ್ಯಮ್ಮೀಟರ್. ಮತ್ತು ಸ್ಪೀಡೋಮೀಟರ್ ಅಂತ ಬರುತ್ತೆ, ಸ್ಪೀಡನ್ನು ಮೆಜರ್ ಮಾಡ್ತಕ್ಕಂಥದ್ದು ಅದೆಲ್ಲ ಬರ್ತಾ ಹೋಗುತ್ತೆ. ಸರಿನಾ. ಇವಾಗ ಸದ್ಯಕ್ಕೆ ಆನ್ಸರ್ ಯಾವುದು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಜರ್ ಮಾಡೋದು ದಟ್ ಈಸ್ ವೋಲ್ಟ್ ಮೀಟರ್. ನೆಕ್ಸ್ಟ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಕ್ ಪವರಿಗೆ ನಾನು ಹಿಂದೆ ವಿಡಿಯೋ ಚಾಪ್ಟರ್ ವೈಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಫಾರ್ಮುಲಾಸ್ಗಳನ್ನೆಲ್ಲ ಒಂದು ಸೈಡ್ ನಾನು ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೆ. ಅದು ಯಾವುದು ಅಂತ ಇಲ್ಲಿ ಒಂದು ಸಲ ಬರೀತೀನಿ, ಅವಾಗ ಯಾವ್ಯಾವ ಫಾರ್ಮುಲಾ ಇದೆ ಅಂತ ನೋಡಿಬಿಟ್ಟು ನೀವು ಟಿಕ್ ಮಾಡ್ಬೋದು. ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಪವರ್ ಅಂದರೆ ಎಲೆಕ್ಟ್ರಿಕ್ ಪವರ್ನ ಫಾರ್ಮುಲಾ ಅವ್ರು ಕೇಳ್ತಿದ್ದಾರೆ. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಮೊದಲನೇ ಫಾರ್ಮುಲಾ ಏನು, P ಈಸ್ ಈಕ್ವಲ್ ಟು W/T. ಅದಾದಮೇಲೆ E/T ಅಂತಲೂ ಬರಿಬೋದು. W ಅಂತಂದರೆ ವರ್ಕ್ ಡನ್, T ಅಂದರೆ ಟೈಮ್, ವರ್ಕ್ ಡನ್ ಬೈ ಟೈಮ್ ಟೇಕನ್ ಅಂತನಾದ್ರು ನೀವು ಬರಿಬೋದು, ಅಥವಾ ಎನರ್ಜಿ ಬೈ ಟೈಮ್ ಟೇಕನ್ ಅಂತನಾದ್ರು ಬರಿಬೋದು. ಅದು ಬಿಟ್ಟರೆ ನೀವು VI ಅಂತ ಬರಿಬೋದು. ಅದಾದಮೇಲೆ ಇವಾಗ ನೋಡಿರಿ ಓಮ್ಸ್ ಲಾನ ಅಪ್ಲೈ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಫಾರ್ಮುಲಾಸ್ಗಳು ಬರ್ತವೆ. ಆ ಫಾರ್ಮುಲಾನ ನೀವು ಯೂಸ್ ಮಾಡ್ಕೊಂಡು ಬೇಕಿದ್ರೆ ಬೇರೆ ಬೇರೆ ಫಾರ್ಮುಲಾನ ನೀವು ಡಿರೈವ್ ಮಾಡ್ತಾ ಹೋಗ್ಬೋದು. ಇವಾಗ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದೇನೋ ಆಪ್ಷನ್ಸ್ಗಳನ್ನು ನೋಡಿ, ಇವಿಷ್ಟರಲ್ಲಿ ಯಾವುದು ಫಾರ್ಮುಲಾ ಇದೆಯೋ ದಟ್ ಈಸ್ ಓನ್ಲಿ ಯುವರ್ ಆನ್ಸರ್. ಈ ಒಂದು ಕ್ವಶನನ್ನು ಆನ್ಸರ್ ಅದೇ ಆಗಿರುತ್ತೆ. ಇವಾಗ ನೋಡಿರಿ P ಈಸ್ ಈಕ್ವಲ್ ಟು IR ಅಂತ ಎಲ್ಲರೂ ಇದೆಯಾ ಇಲ್ಲಿ, ಹಾಗಿದ್ರೆ ಅದು ತಪ್ಪು. ನೆಕ್ಸ್ಟ್ VI ಈಸ್ ಈಕ್ವಲ್ ಟು P ಅಂತ ಇದೆಯಾ, ಇಲ್ಲಿ ನೋಡಿ VI ಈಸ್ ಈಕ್ವಲ್ ಟು P ಅಂತ ಇದೆ. ಅದಕ್ಕೋಸ್ಕರ ಆನ್ಸರ್ ಯಾವುದಾಗುತ್ತೆ ದಟ್ ಈಸ್ ಆಪ್ಷನ್ ಬಿ. ಸರಿನಾ. ಆಪ್ಷನ್ ಸಿನೂ ಸಹ ಅಬ್ಸರ್ವ್ ಮಾಡಿ, ಆದರೆ ಅದು ತಪ್ಪು. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಸೇಮ್ ಇದೆ, ಅದನ್ನು ಅವೆರಡೂ ಸಹ ತಪ್ಪು. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ P ಈಸ್ ಈಕ್ವಲ್ ಟು VI. ವಿ ಅಂದ್ರೇನು ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಅಂದರೆ ಕರೆಂಟ್, P ಅಂದ್ರೇನು ಪವರ್, ಎಲೆಕ್ಟ್ರಿಕ್ ಪವರ್. ನೆಕ್ಸ್ಟ್ ಆಪ್ಷನ್ 24 ಕ್ವಶನನ್ನು ಅಬ್ಸರ್ವ್ ಮಾಡಿ. ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ರೆಸಿಸ್ಟೆನ್ಸ್ ಇಟ್ ಈಸ್ ಸರಿನಾ. ಈ ಒಂದು ರೆಸಿಸ್ಟೆನ್ಸಿಗೆ ಯಾವುದು ಆಪ್ಷನ್ ಕರೆಕ್ಟ್ ಆಗಿದೆ, ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ನಾವು ಒಂದೊಂದೇ ಸ್ಟೇಟ್ಮೆಂಟನ್ನು ರೀಡ್ ಮಾಡೋಣ, ಅದು ಕರೆಕ್ಟೋ ಇಲ್ವೋ ಅಂತ ಹೇಳ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ,
ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಯಾವುದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಅಂತ ಅವ್ರು ಕೊಟ್ಟಿದ್ದಾರೆ. ಇವಾಗ ನಾವು ಫಸ್ಟ್ ಅಕಾರ್ಡಿಂಗ್ ಟು ಓಮ್ಸ್ ಲಾ ಪ್ರಕಾರ ನಾವು ಫಾರ್ಮುಲಾನ ಬರೆಯೋಣ. ಏನು ಹೇಳುತ್ತೆ ಓಮ್ಸ್ ಲಾ? ವಿ ಈಸ್ ಈಕ್ವಲ್ ಟು IR ಅಂತ ಹೇಳುತ್ತೆ. ಆದರೆ ನಮಗೆ ಬೇಕಾಗಿರೋದು ಏನಂತ್ರ ಮೇಲೆ ರೆಸಿಸ್ಟೆನ್ಸ್ನ ಮೇಲೆ. ಅವಾಗ ಏನು ಬರುತ್ತೆ ನಮಗೆ V/I ಅಂತ ಬಂತು. ಇವಾಗ ನೋಡಿ ಮೊದಲನೇ ಸ್ಟೇಟ್ಮೆಂಟ್ ಅವ್ರು ಏನು ಹೇಳ್ತಿದ್ದಾರೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಎಲೆಕ್ಟ್ರಿಕ್ ಕರೆಂಟ್. ಅದೇ ರೀತಿ ಅದೇ ಅಲ್ವಾ ರೆಸಿಸ್ಟೆನ್ಸ್ ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ, ಕರೆಂಟಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಹಾಗಿದ್ರೆ ಆಪ್ಷನ್ ಎ ಕರೆಕ್ಟ್ ಅಲ್ವಾ? ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ವಾ? ನೆಕ್ಸ್ಟ್ ಆಪ್ಷನ್ ಬಿನೂ ಸಹ ನಾವು ಒಂದ್ಸತಿ ಓದ್ಬಿಟ್ಟು ವೆರಿಫೈ ಮಾಡೋಣ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಐತಾ ಪೊಟೆನ್ಷಿಯಲ್ ಡಿಫರೆನ್ಸಿಗೆ? ಇಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಅದೇ ರೀತಿ ಕರೆಂಟಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಇವಾಗ ಅದೇ ರೀತಿ ನೀವು ಬೇರೆ ಬೇರೆ ಆಪ್ಷನ್ಸ್ನೂ ಸಹ ಚೆಕ್ ಮಾಡ್ಬೋದು. ಆಪ್ಷನ್ ಯಾವುದಾಗುತ್ತೆ? ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಾಗುತ್ತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ನೆಕ್ಸ್ಟ್ 25th ಕ್ವಶನನ್ನು ನೋಡಿ. ದ ಸೇಫ್ಟಿ ಡಿವೈಸ್ ಯೂಸ್ಡ್ ಟು ಅವಾಯ್ಡ್ ದ ಶಾರ್ಟ್ ಸರ್ಕ್ಯೂಟ್ ಆಗೋದನ್ನು ತಡೀಲಿಕ್ಕೆ ನಾವು ಯಾವ ಡಿವೈಸನ್ನು ಬಳಸ್ತೀವಿ ಅಂತ ಅವ್ರು ಕ್ವಶನನ್ನು ಕೇಳ್ತಿದ್ದಾರೆ. ಯಾವುದದು? ದಟ್ ಈಸ್ ಎಲೆಕ್ಟ್ರಿಕ್ ಫ್ಯೂಸ್ನ ಏನಕ್ಕೆ ಬಳಸ್ತೀವಿ? ನಮ್ಮ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ಗಳು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ಗಳು ಏನಿದಾವೋ ಅವನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನಾವು ಎಲೆಕ್ಟ್ರಿಕ್ ಫ್ಯೂಸನ್ನು ಬಳಸ್ತೀವಿ. ಸರಿನಾ? ಇದು ಎಲ್ರಿಗೂ ಕ್ಲಿಯರ್ ಆಯಿತಾ? ನೆಕ್ಸ್ಟ್ 26th ಕ್ವಶನನ್ನು ನೋಡಿ. ದ ಫಾರ್ಮುಲಾ ಯೂಸ್ಡ್ ಟು ಮೆಜರ್ ಎಲೆಕ್ಟ್ರಿಕ್ ಕರೆಂಟನ್ನು ಮೆಜರ್ ಮಾಡಲಿಕ್ಕೆ ಯಾವ ಫಾರ್ಮುಲಾನ ಬಳಸ್ತೀರಾ ಅಂತ ಅವ್ರು ಕ್ವಶನಲ್ಲಿ ಕೇಳ್ತಿದ್ದಾರೆ. ನೋಡಿ, ಈ ಕ್ವಶನಿಗೆ ಯಾವ ಒಂದು ಫಾರ್ಮುಲಾ ಸೂಟ್ ಆಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಇವಾಗ ಇದರಲ್ಲಿ ಏನಪ್ಪ ಅಂತಂದರೆ ಎರಡೆರಡು ಆಪ್ಷನ್ ಕರೆಕ್ಟ್ ಆಗ್ತವೆ. ನೋಡಿ, ಆಪ್ಷನ್ ಎನ ಅಬ್ಸರ್ವ್ ಮಾಡಿ. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ? ದಟ್ ಈಸ್ E ಈಸ್ ಈಕ್ವಲ್ ಟು VIT ಅಂತ ಕೊಟ್ಟಿದ್ದಾರೆ. ಸರಿನಾ? ಈಗ ಅದಕ್ಕಿಂತ ಮುಂಚೆ ನಮಗೆ ಪವರಿಗೆ ಫಾರ್ಮುಲಾ ಗೊತ್ತು. ದಟ್ ಈಸ್ ಎನರ್ಜಿ ಬೈ ಟೈಮ್ ಟೇಕನ್ ಅಂತ ಕೊಟ್ಟಿದ್ದಾರಲ್ವ, ಎನರ್ಜಿ ಬೈ ಟೈಮ್ ಟೇಕನ್ ಅಂತ. ನೆಕ್ಸ್ಟ್ ಇವಾಗ ನಮಗೆ ಎನರ್ಜಿ E ಈಸ್ ಈಕ್ವಲ್ ಟು P/T ಅಂತ ಬರಿಬೋದಾ? ಹಾಗಿದ್ರೆ ಆಪ್ಷನ್ 2 ಕರೆಕ್ಟ್ ಇದೆ ಅಲ್ವ ಫಾರ್ಮುಲಾ. ಅದನ್ನು ಯೂಸ್ ಮಾಡಿಕೊಂಡು ಸಹ ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಕಂಡುಹಿಡಿಬೋದು. ಯಾವ ರೀತಿ? ಪಿನ ಜಾಗಕ್ಕೆ ನಾವು VIಯನ್ನು ಹಾಕಿದ್ವಿ ಅಂತಂದರೆ ನಮಗೆ ಏನು ಬರುತ್ತೆ? IL ಬಂತಲ್ವಾ? ಹಾಗಿದ್ರೆ ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಕಂಡುಹಿಡಿಬೋದಲ್ವಾ? ಅದಕ್ಕೋಸ್ಕರ ಆಪ್ಷನ್ ಬಿನೂ ಸಹ ಕರೆಕ್ಟ್ ಇದೆ. ಆಪ್ಷನ್ ಎನ ಅಬ್ಸರ್ವ್ ಮಾಡಿ, VIT ದಟ್ ಆಲ್ಸೋ ಕರೆಕ್ಟ್. ಬೋತ್ ಆಪ್ಷನ್ ಕರೆಕ್ಟ್ ಇದೆ. ಸರಿನಾ? ನೆಕ್ಸ್ಟ್ ಆಪ್ಷನ್ ಸಿ ಅನ್ನು ನೋಡಿ, RCT ಅಂತ ಇದೆ. ಇದು ಆಪ್ಷನ್ ತಪ್ಪು. ಅದೇ ರೀತಿ ನೋಡಿ, E ಈಸ್ ಈಕ್ವಲ್ ಟು VT ಅಂತ ಇದೆ. VT ಅನ್ನೋ ಒಂದು ಫಾರ್ಮುಲಾ ಬರೋಲ್ಲ. ಅದಕ್ಕೋಸ್ಕರ ಆ ಆಪ್ಷನ್ನು ಸಹ ತಪ್ಪು. ಇಲ್ಲಿ ಬೋತ್ ಆಪ್ಷನ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ನೋಡಿ 27th ಕ್ವಶನ್. ಎ ಡಿವೈಸ್ ಯೂಸ್ಡ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್. ಯಾವುದೋ ಒಂದು ಡಿವೈಸ್ ಇದೆಯಂತೆ, ಇದು ಏನಕ್ಕೆ ನಾವು ಬಳಸ್ತಿದ್ದೀವಿ? ಯೂಸ್ಡ್ ಟು ಚೇಂಜ್ ದ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸನ್ನು ಚೇಂಜ್ ಮಾಡಲಿಕ್ಕೋಸ್ಕರ ನಾವು ಬಳಸ್ತಿರ್ತಕ್ಕಂಥ ಡಿವೈಸ್ ಯಾವುದಂತ ಅವ್ರು ಕೇಳ್ತಿದ್ದಾರೆ. ಯಾವುದದು? ದಟ್ ಈಸ್ ರಿಯೋಸ್ಟ್ಯಾಟ್ ಈಸ್ ಎ ಡಿವೈಸ್. ಇದೊಂದು ಡಿವೈಸ್ ಏನಕ್ಕೆ ನಾವು ಬಳಸ್ತೀವಪ್ಪ ಅಂದರೆ ಕರೆಂಟು ಮತ್ತು ರೆಸಿಸ್ಟೆನ್ಸನ್ನು ಚೇಂಜ್ ಮಾಡೋಕ್ಕೆ ಅಥವಾ ವೇರಿ ಮಾಡೋಕ್ಕೆ ನಾವು ಈ ಒಂದು ಡಿವೈಸನ್ನು ಬಳಸ್ತೀವಿ. ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರಬೇಕು? ಸೇಮ್ ಆಗೇ ಇರಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾವು ಸೇಮ್ ಆಗಿ ಇಟ್ಕೊಂಡು ನಾವು ರೆಸಿಸ್ಟೆನ್ಸ್ ಮತ್ತು ಎಲೆಕ್ಟ್ರಿಕ್ ಕರೆಂಟನ್ನು ವೇರಿ ಮಾಡ್ತಾ ಹೋಗ್ತೀವಿ ಈ ಒಂದು ಡಿವೈಸ್ನ ಬಳಸ್ಕೊಂಡು. ಸರಿನಾ? ಇವಾಗ ನೆಕ್ಸ್ಟ್ 28th ಕ್ವಶನಿಗೆ ಹೋಗ್ಬೋದಾ? ಓಮ್ ಈಸ್ ದ SI ಯೂನಿಟ್ ಆಫ್. ಯಾವುದಕ್ಕೆ ಓಮ್ ಅನ್ನೋದು SI ಯೂನಿಟ್ ಆಗಿದೆ? ಇವಾಗ ನೋಡಿ, ಒಂದೊಂದೇ ಆಪ್ಷನನ್ನು ನೋಡ್ತಾ ಹೋಗ್ರಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ಏನು SI ಯೂನಿಟು? ದಟ್ ಈಸ್ ವೋಲ್ಟ್. ಅದೇ ರೀತಿ ಬಿನ ನೋಡಿ, ಆಪ್ಷನ್ ಬಿನ ರೆಸಿಸ್ಟೆನ್ಸಿಗೆ ಏನು SI ಯೂನಿಟು? ಓಮ್. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು? ದಟ್ ಈಸ್ ಆಪ್ಷನ್ ಬಿ, ರೆಸಿಸ್ಟೆನ್ಸ್. ಆಪ್ಷನ್ ಸಿ ಏನಿದೆ? ಎಲೆಕ್ಟ್ರಿಕ್ ಕರೆಂಟ್ ಅಂತ ಇದೆ. ಅದಕ್ಕೇನು SI ಯೂನಿಟು? ಆಂಪಿಯರ್. ಆಪ್ಷನ್ ಡಿನ ಅಬ್ಸರ್ವ್ ಮಾಡಿ. ಎಲೆಕ್ಟ್ರಿಕ್ ಚಾರ್ಜ್, ಇದಕ್ಕೆ SI ಯೂನಿಟ್ ಏನು? ದಟ್ ಈಸ್ ಕೂಲುಮ್. ನೆಕ್ಸ್ಟ್ 29th ಕ್ವಶನನ್ನು ಅಬ್ಸರ್ವ್ ಮಾಡಿ. ದ ಮೆಟಲ್ ಯೂಸ್ಡ್ ಇನ್ ದ ಫಿಲಮೆಂಟ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್. ಯಾವುದೋ ಒಂದು ಮೆಟಲನ್ನು ಬಳಸ್ತೀವಂತೆ, ಏನಕ್ಕೆ ಅಂದರೆ ಎಲೆಕ್ಟ್ರಿಕ್ ಬಲ್ಬ್ಸ್ನ ಒಳಗಡೆ ನಾವು ಒಂದು ಫಿಲಮೆಂಟನ್ನು ಬಳಸ್ತೀವಲ್ವ, ಆ ಫಿಲಮೆಂಟನ್ನು ಪ್ರಿಪೇರ್ ಮಾಡೋಕ್ಕೋಸ್ಕರ ಯಾವುದನ್ನು ಬಳಸ್ತೀವಿ? ದಟ್ ಈಸ್ ಟಂಗ್ಸ್ಟನ್. ಟಂಗ್ಸ್ಟನ್ ಈಸ್ ಎ ಮೆಟಲ್ ಯೂಸ್ಡ್ ಟು ಪ್ರಿಪೇರ್ ಎಲೆಕ್ಟ್ರಿಕ್ ಫಿಲಮೆಂಟ್ಸ್. ಎಲೆಕ್ಟ್ರಿಕ್ ಬಲ್ಬ್ನ ಫಿಲಮೆಂಟ್ಸ್ ಆಗಿ ಬಳಸ್ತೀವಿ. ಯಾಕೆ ಇದನ್ನೇ ಬಳಸ್ತೀವಪ್ಪ ಅಂತಂದರೆ ಮೆಲ್ಟಿಂಗ್ ಪಾಯಿಂಟ್ ತುಂಬ ಹೈ ಇರುತ್ತೆ. ಇನ್ ದ ಪಿರಿಯಾಡಿಕ್ ಟೇಬಲಲ್ಲಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಯಾವುದಕ್ಕಿದೆ ಅಂತಂದರೆ ದಟ್ ಈಸ್ ಟಂಗ್ಸ್ಟನ್ನಿಗೆ ಒಂದು ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಇದೆ. ಅದಕ್ಕೋಸ್ಕರ ನಾವು ಬೇಗ ಮೆಲ್ಟ್ ಆಗಲ್ಲ, ಜಾಸ್ತಿ ಹೊತ್ತು ನಮಗೆ ಬಲ್ಬ್ಸು ಬರುತ್ತೆ, ಯೂಸಿಗೆ ಬರುತ್ತೆ ಬಳಕೆಗೆ. ಅದಕ್ಕೋಸ್ಕರ ನಾವು ಫಿಲಮೆಂಟಾಗಿ ಟಂಗ್ಸ್ಟನನ್ನು ಬಳಸ್ತೀವಿ. ನೆಕ್ಸ್ಟ್
30th ಕ್ವಶನನ್ನು ನೋಡಿ, ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸಿಗೇನು ಎಸ್ ಐ ಯೂನಿಟ್, ದಟ್ ಈಸ್ ವೋಲ್ಟ್. The resistance of an electric heater coil is 110 ohm. Then the current that an electric heater drawn from the 220 volt source is. ಅವ್ರು ಏನು ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ದು ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ, ದಟ್ ಈಸ್ 110 ಓಮ್ ಇದೆಯಂತೆ. ಅದೇ ರೀತಿ ಅವ್ರು ಕರೆಂಟನ್ನು ಕೇಳ್ತಾ ಇದ್ದಾರೆ, ದೆನ್ ದ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ ಕೇಳ್ತಿದ್ದಾರೆ. ಆದರೆ ಅಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ 220 ವೋಲ್ಟ್ ಸೋರ್ಸನ್ನು ಬಳಸ್ಕೊಂಡು ನಾವು ಕರೆಂಟನ್ನು ಇದು ಮಾಡಿದ್ರೆ ಎಷ್ಟು ಅಮೌಂಟ್ ಆಫ್ ಕರೆಂಟು ಫ್ಲೋ ಆಗುತ್ತೆ ಆ ಒಂದು ಸರ್ಕ್ಯೂಟಲ್ಲಿ ಅಂತ ಕೇಳ್ತಿದ್ದಾರೆ. ಇವಾಗ ನಾವು ಅದಕ್ಕೆ ಏನು ಮಾಡ್ಬೋದು, ನಮಗೆ ಯಾವ ಫಾರ್ಮುಲಾ ಬಳಸ್ಬೋದು, ದಟ್ ಈಸ್ ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಈಸ್ ಈಕ್ವಲ್ ಟು ನಾವು IR ಫಾರ್ಮುಲಾವನ್ನು ಬಳಸ್ಬೋದು. ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ನಮಗೆ 220 ವೋಲ್ಟ್ ಕೊಟ್ಟಿದ್ದಾರೆ, 220 ವೋಲ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕರೆಂಟನ್ನು ನಾವು ಕಂಡುಹಿಡಬೇಕಾಗಿರೋದಲ್ವ, ರೆಸಿಸ್ಟೆನ್ಸ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, 110 ಕೊಟ್ಟಿದ್ದಾರೆ, 110. ನೆಕ್ಸ್ಟ್ ನಮಗೆ ಬೇಕಾಗಿರೋದೇನು, ಕರೆಂಟ್. ಅದಕ್ಕೋಸ್ಕರ ನಾನು ಇ ಅಂತ ಬರ್ಕೊಂತೀನಿ, ಈಸ್ ಈಕ್ವಲ್ ಟು 220 ಡಿವೈಡೆಡ್ ಬೈ 110. ಸರಿ, ಇವಾಗ ಎಷ್ಟರಿಂದ ಡಿವೈಡ್ ಆಗುತ್ತೆ, 110 1 110 2 ಇವಾಗ ಎಷ್ಟು ಬಂತು, ನಮಗೆ 2 ಆಂಪಿಯರ್ ಅಷ್ಟು ಕರೆಂಟ್ ಈ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಫ್ಲೋ ಆಗ್ತಿದೆಯಂತೆ. ಇವಾಗ ಆನ್ಸರ್ ಏನಾಗುತ್ತೆ, ದಟ್ ಈಸ್ 2 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಿದೆ. ಅದಕ್ಕೋಸ್ಕರ ಆನ್ಸರ್ ಯಾವುದಾಗುತ್ತೆ, ದಟ್ ಈಸ್ ಆಪ್ಷನ್ ಸಿ, 2 ಆಂಪಿಯರ್. ನೆಕ್ಸ್ಟ್ ಇವಾಗ 32 ಕ್ವಶನನ್ನು ನೀವು ಅಬ್ಸರ್ವ್ ಮಾಡಿ ಒಂದ್ಸಲ. 32 ಏನು ಹೇಳುತ್ತಪ್ಪ ಅಂದರೆ, ಎ ಡಿವೈಸ್ ದಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಡಿವೈಸ್ಗಳಲ್ಲಿ ಯಾವ ಒಂದು ಡಿವೈಸನ್ನು ನಾವು ಸೀರೀಸ್ ಕನೆಕ್ಷನ್ ಆಗಿ ಕನೆಕ್ಟ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಮೊದಲನೇ ಆಪ್ಷನನ್ನು ನೋಡಿ, ದಟ್ ಈಸ್ ವೋಲ್ಟ್ ಮೀಟರನ್ನು ಅವ್ರು ಕೊಟ್ಟಿದ್ದಾರಲ್ವಾ, ವೋಲ್ಟ್ ಮೀಟರ್ನ ನಾವು ಯಾವುದ್ರಲ್ಲಿ ಕನೆಕ್ಟ್ ಮಾಡ್ತೀವಿ, ದಟ್ ಈಸ್ ಪ್ಯಾರಲಲ್ ಕನೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಆಪ್ಷನ್ ಬಿನ ನೋಡಿ, ಬಾರ್ ಮ್ಯಾಗ್ನೆಟನ್ನು ಕೊಟ್ಟಿದ್ದಾರೆ. ಈ ಬಾರ್ ಮ್ಯಾಗ್ನೆಟ್ ಅನ್ನೋದು ಒಂದು ಡಿವೈಸಾ, ಅಲ್ಲ, ಅದಕ್ಕೋಸ್ಕರ ಅದು ಆಪ್ಷನ್ ತಪ್ಪು. ನೆಕ್ಸ್ಟ್ ಆಪ್ಷನ್ ಸಿ, ಟರ್ಬೈನ್ ಏನಕ್ಕೆ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಕರೆಂಟನ್ನು ಜನ್ರೇಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ, ಥ್ರೂ ವಾಟರ್ನ ಸಪ್ಲೈಯಿಂದ ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಬಳಸ್ಕೊಂಡು, ಎಲೆಕ್ಟ್ರಿಕ್ ಕರೆಂಟಲ್ಲ, ಮೆಕ್ಯಾನಿಕಲ್ ಎನರ್ಜಿಯನ್ನು ಬಳಸ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಅಥವಾ ಎಲೆಕ್ಟ್ರಿಕ್ ಕರೆಂಟಾಗಿ ಜನ್ರೇಟ್ ಮಾಡೋಕ್ಕೋಸ್ಕರ ನಾವು ಟರ್ಬೈನನ್ನು ಬಳಸ್ತೀವಿ. ಇವಾಗ ಆಪ್ಷನ್ ಡಿ ಯಾವುದದು, ಆ್ಯಮ್ಮೀಟರ್ನ ನಾವು ಯಾವುದ್ರಲ್ಲಿ ಕನೆಕ್ಟ್ ಮಾಡ್ತೀವಿ, ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಅವರು ಕ್ವಶನಲ್ಲಿ ಕೇಳ್ತಿರೋದು ಅದನ್ನೇ, ಸೀರೀಸಲ್ಲಿ ಕನೆಕ್ಟ್ ಮಾಡೋ ಡಿವೈಸ್ನ ಯಾವುದು, ಆ್ಯಮ್ಮೀಟರ್, ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ನೆಕ್ಸ್ಟ್ 33 ಕ್ವಶನನ್ನು ನೋಡಿ. 33 ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲೊಂದು ಟೇಬಲನ್ನು ಕೊಟ್ಟಿದ್ದಾರೆ. ಈ ಟೇಬಲಲ್ಲಿ ಮೆಟೀರಿಯಲ್ಸ್ಗಳಿಗೆ ಅವರು ಸಿಂಬಲ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಮ್ಯಾಥಮೆಟಿಕ್ಸಲ್ಲೆಲ್ಲ ತಂತಿರಲ್ವಾ, ಎಕ್ಸ್ ಅಂತ ತಂತೀರಾ, ಎ ಅಂತ ತಂತೀರಾ, ಬಿ ಅಂತ ತಂತೀರಾ, ಅದೇ ರೀತಿ ಇಲ್ಲಿ KLMN ಅಂತ ತಗೊಂಡಿದ್ದಾರೆ ಅವರು. ಅಂದರೆ ಏನದು, ವೇರಿಯಬಲ್ಸ್. ಅವು ವೇರಿಯಬಲ್ ಕ್ವಾಂಟಿಟೀಸ್ಗಳನ್ನ ಅವ್ರು ಸುಮ್ಮನೆ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಕೆ ಅನ್ನೋದೊಂದು ವೇರಿಯಬಲ್ಲು, ಎಲ್ ಅನ್ನೋದೊಂದು ಮೆಟೀರಿಯಲ್ಲು, ಅಥವಾ ಕೆ ಅನ್ನೋದೊಂದು ಮೆಟೀರಿಯಲ್, ಎಲ್ ಅನ್ನೋದೊಂದು ಮೆಟೀರಿಯಲ್, ಎಮ್ ಅನ್ನೋದೊಂದು ಮೆಟೀರಿಯಲ್, ಎನ್ ಅನ್ನೋದು ಮೆಟೀರಿಯಲ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಅದ್ರ ರೆಸಿಸ್ಟಿವಿಟಿ ಎಷ್ಟಿದೆ ಅಂತ ಇಲ್ಲಿ ಪಕ್ಕದಲ್ಲಿ ಕೊಡ್ತಾ ಹೋಗಿದ್ದಾರೆ ಪ್ರತಿಯೊಂದ್ರದ್ದು. ಇವಾಗ ಅಲ್ಲಿ ಕೆಳಗಡೆ ಒಂದು ಕ್ವಶನನ್ನು ಕೇಳಿದರೆ ನೋಡಿ, ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಮಾಂಗ್ ದೀಸ್ ಮೆಟೀರಿಯಲ್ ಈಸ್. ಇವಾಗ ಇಲ್ಲಿ 4 ಮೆಟೀರಿಯಲ್ಸ್ಗಳನ್ನ ಕೊಟ್ಟಿದ್ದಾರಲ್ವ, ಎಲ್ಲದರಲ್ಲಿ ಯಾವುದು ಬೆಸ್ಟ್ ಕಂಡಕ್ಟರು ಅಂತ ಕೇಳ್ತಿದ್ದಾರೆ. ಬೆಸ್ಟ್ ಕಂಡಕ್ಟರ್ ಇರಬೇಕು ಅಂದರೆ ರೆಸಿಸ್ಟೆನ್ಸ್ ಏನಿರಬೇಕು, ತುಂಬ ಕಡಿಮೆ ಇರಬೇಕು. ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು ಅಂತಂದರೆ ರೆಸಿಸ್ಟಿವಿಟಿ ಸಹ ಕಡಿಮೆ ಇರಬೇಕು. ಅದ್ಯಾವ ರೀತಿ, ಇಲ್ಲಿ ನೋಡಿ, R ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಬರಿಬೋದಾ. ನೋಡಿ, ರೋ ಅನ್ನೋದು ಇಲ್ಲಿ ರೆಸಿಸ್ಟಿವಿಟಿಯನ್ನು ಅವ್ರು ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ರೆಸಿಸ್ಟಿವಿಟಿಯನ್ನು ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ರೆಸಿಸ್ಟಿವಿಟಿ ಜಾಸ್ತಿ ಇತ್ತಂದರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅವಾಗ ಕರೆಂಟ್ ಏನಾಗುತ್ತೆ, ಫ್ಲೋ ಆಗೋದು ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಬ್ಯಾಡ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಇವಾಗ ಅವ್ರು ಏನು ಕೇಳ್ತಿದ್ದಾರೆ, ಬೆಸ್ಟ್ ಕಂಡಕ್ಟರ್, ಯಾವುದು ಜಾಸ್ತಿ ಫ್ಲೋ ಆಗುತ್ತೆ ಕರೆಂಟಲ್ಲಿ, ಯಾವುದೊಂದು ಕರೆಂಟ್ ಫ್ಲೋ ಆಗೋಕ್ಕೆ ಬೆಸ್ಟ್ ಅಂತ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಿರಬೇಕಲ್ಲಿ, ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು ಅಥವಾ ರೆಸಿಸ್ಟಿವಿಟಿ ಕಡಿಮೆ ಇರಬೇಕು. ಇವು 4 ಮೆಟೀರಿಯಲ್ ಯಾವುದಕ್ಕೆ ರೆಸಿಸ್ಟಿವಿಟಿ ಕಡಿಮೆ ಐತೆ ನೋಡಿ, ದಟ್ ಈಸ್ ಎಮ್ ಅನ್ನೋ ಒಂದು ಮೆಟೀರಿಯಲಿಗೆ ರೆಸಿಸ್ಟಿವಿಟಿ ತುಂಬ ಕಡಿಮೆ ಇದೆ. ವ್ಯಾಲ್ಯೂ ನೀವೆಲ್ಲವನ್ನೂ ವ್ಯಾಲ್ಯೂಸ್ಗಳಿಗೆ ಕಂಪೇರ್ ಮಾಡಿ ನೋಡಿ, ಆವಾಗ ಎಮ್ ವ್ಯಾಲ್ಯೂಗೆ ಕಡಿಮೆ ಇದೆ ಅಂತ ಬರುತ್ತೆ. ಅವಾಗ ಏನಾಗುತ್ತೆ ಆನ್ಸರು, ದಟ್ ಈಸ್ ಆಪ್ಷನ್ ಬಿ, ಎಮ್ ಈಸ್ ದ ಮೆಟೀರಿಯಲ್ ಹ್ಯಾವಿಂಗ್ ಲೋಯೆಸ್ಟ್ resistivity and it is a best conductor of electricity. Next 34th question ಅನ್ನು ಅಬ್ಸರ್ವ್ ಮಾಡಿ. The function of the fuse in an electric circuit is that it. ಯಾವುದೋ ಒಂದು ಫಂಕ್ಷನ್ನು ಎಲೆಕ್ಟ್ರಿಕ್ ಫ್ಯೂಸ್ದು ಏನು, ಎಲೆಕ್ಟ್ರಿಕ್ ಫ್ಯೂಸ್ ಅನ್ನೋ ಫಂಕ್ಷನ್ ಏನು ಅಂತಂದರೆ, ಇವಾಗ ನೋಡಿ ಫಸ್ಟ್
ಆಪ್ಷನ್ ಎನ ಓದಿ. ರಿವರ್ಸ್ ದ ಡೈರೆಕ್ಷನ್ ಆಫ್ ಎನ್ ಎಲೆಕ್ಟ್ರಿಕ್ ಕರೆಂಟ್. ಈ ಫ್ಯೂಸ್ ಅನ್ನೋ ಒಂದು ಡಿವೈಸು ಎಲೆಕ್ಟ್ರಿಕ್ ಕರೆಂಟ್ನ ಡೈರೆಕ್ಷನ್ ಚೇಂಜ್ ಮಾಡುತ್ತಾ? ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ತಪ್ಪು. ಆಪ್ಷನ್ ಬಿನ ನೋಡಿ, ಶೋಸ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ಒಂದು ಫ್ಯೂಸ್ ಡಿವೈಸು ಎಲೆಕ್ಟ್ರಿಕ್ ಕರೆಂಟ್ನ ಡೈರೆಕ್ಷನನ್ನು ತೋರಿಸುತ್ತಾ? ಇಲ್ಲ. ಅದಕ್ಕೋಸ್ಕರ ಆಪ್ಷನ್ ಬಿನೂ ಸಹ ತಪ್ಪು. ನೆಕ್ಸ್ಟ್ ಆಪ್ಷನ್ ಸಿನ ನೋಡಿ, ಮೆಜರ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಜರ್ ಮಾಡುತ್ತಾ ಫ್ಯೂಸು? ವೋಲ್ಟ್ ಮೀಟರಲ್ಲೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡೋದು. ಅದಕ್ಕೋಸ್ಕರ ಆಪ್ಷನ್ ಸಿ ಕೂಡ ತಪ್ಪು. ಆಪ್ಷನ್ ಡಿ ಓದಿ, ಪ್ರೊಟೆಕ್ಟ್ಸ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಫ್ಯೂಸ್ನ ಕೆಲಸ ಏನು? ಪ್ರೊಟೆಕ್ಟ್ ಮಾಡುತ್ತದು. ಇಟ್ ಈಸ್ ಎ ಡಿವೈಸ್ used to protect the electrical appliances ಅಥವಾ ಎಲೆಕ್ಟ್ರಿಕಲ್ ಡಿವೈಸಸ್ ಅಥವಾ ಅಪ್ಲಿಕೇಶನ್ಸ್ಗಳನ್ನ ನಾವು ಏನು ಮಾಡ್ತೀವಿ? ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಎಲೆಕ್ಟ್ರಿಕ್ ಫ್ಯೂಸನ್ನು ಬಳಸ್ತೀವಿ. ನೆಕ್ಸ್ಟ್ 35th ಕ್ವಶನನ್ನು ಓದಿ. ದ ಕರೆಕ್ಟ್ ಫಾರ್ಮುಲಾ ದಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಯಾವುದೊಂದು ಫಾರ್ಮುಲಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲು ಮತ್ತು ಎಲೆಕ್ಟ್ರಿಕ್ ಕರೆಂಟು ಮತ್ತು ರೆಸಿಸ್ಟೆನ್ಸ್ಗೆ ಕರೆಕ್ಟ್ ರಿಲೇಷನ್ಶಿಪ್ಪನ್ನು ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗ ನೋಡಿರಿ, ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವು ಕನ್ಸಿಡರ್ ಮಾಡ್ಬೋದಾ? ಏನದು? ದಟ್ ಈಸ್ ವಿ ಈಸ್ ಈಕ್ವಲ್ ಟು ಐ ಆರ್, ಅಥವಾ ಐ ಈಸ್ ಈಕ್ವಲ್ ಟು ವಿ ಬೈ ಆರ್, ಅಥವಾ ನಮ್ಗೆ ಇನ್ನೊಂದು ಏನು ಬರುತ್ತೆ? ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಇವು ಮೂರರಲ್ಲಿ ಯಾವುದು ಫಾರ್ಮುಲಾ ಇದೆಯೋ ದಟ್ ಈಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್. ಯಾವ ಫಾರ್ಮುಲಾ ಇದೆ ನೀವು ಅಬ್ಸರ್ವ್ ಮಾಡಿ. ಆಪ್ಷನ್ ಎನಲ್ಲೇ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಇಟ್ ಈಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್. ಈ ಒಂದು ಕ್ವಶನಿಗೆ ಅದು ಆನ್ಸರ್ ಆಗಿತ್ತು. ಬೇರೆ ಇನ್ಯಾವ ಫಾರ್ಮುಲಾಸ್ನು ನೀವು ಅಬ್ಸರ್ವ್ ಮಾಡಿದ್ರೆ ಅದು ತಪ್ಪಾಗಿವೆ. ನೆಕ್ಸ್ಟ್ 36 ಕ್ವಶನನ್ನು ಓದಿ. ದ ಡಿವೈಸ್ ಯೂಸ್ಡ್ ಟು ಮೆಜರ್ ದ ರೇಟ್ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಎಲೆಕ್ಟ್ರಿಕ್ ಕರೆಂಟನ್ನು ಮೆಜರ್ ಮಾಡ್ತಕ್ಕಂಥ ಡಿವೈಸ್ ಯಾವುದು? ದಟ್ ಈಸ್ ಆ್ಯಮೀಟರ್. ನೆಕ್ಸ್ಟ್ 37th ಕ್ವಶನನ್ನು ಓದಿ. ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ರೆಸಿಸ್ಟಿವಿಟಿ ಇದು ಎಸ್ ಐ ಯೂನಿಟ್ ಏನು? ದಟ್ ಈಸ್ ಓಮ್ ಮೀಟರ್. ಓಮ್ ಅನ್ನೋದು ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಆದರೆ ಇಲ್ಲಿ ಕೇಳ್ತಾ ಇರತಕ್ಕಂಥದ್ದು ರೆಸಿಸ್ಟಿವಿಟಿ ಕೇಳ್ತಾ ಇರೋದ್ರಿಂದ ಆಪ್ಷನ್ ಯಾವುದಾಗುತ್ತೆ? ಓಮ್ ಮೀಟರ್ ಆಗುತ್ತೆ. ಸರಿನಾ? ನೆಕ್ಸ್ಟ್ 38th ಕ್ವಶನನ್ನು ನೋಡಿ. ಓಮ್ಸ್ ಲಾ ಗಿವ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್. ಯಾವುದಕ್ಕೆ ಓಮ್ಸ್ ಲಾ ರಿಲೇಷನನ್ನು ತೋರಿಸುತ್ತೆ ಅಂತ ಅವರು ಕ್ವಶನಲ್ಲಿ ಕೇಳ್ತಾ ಇದ್ದಾರೆ. ಅವಾಗ ಆಪ್ಷನ್ಸ್ಗಳನ್ನ ವೆರಿಫೈ ಮಾಡ್ತಾ ಹೋಗಿ. ಆಪ್ಷನ್ ಎ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಚಾರ್ಜ್. ಓಮ್ಸ್ ಲಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಎಲೆಕ್ಟ್ರಿಕ್ ಚಾರ್ಜ್ಗೆ ರಿಲೇಷನನ್ನು ತೋರಿಸುತ್ತಾ? ಇಲ್ಲ. ಆಪ್ಷನ್ ಬಿನ ಓದಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮತ್ತು ರೆಸಿಸ್ಟೆನ್ಸ್ಗೆ ತೋರಿಸುತ್ತಾ? ತಪ್ಪು. ಆದರೆ ಓಮ್ಸ್ ಲಾ ಯಾವುದಕ್ಕೆ ತೋರಿಸೋದು? ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆಪ್ಷನ್ ಸಿ ಅದಕ್ಕೋಸ್ಕರ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ, ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಎಲೆಕ್ಟ್ರಿಕ್ ಪವರಿಗೆ ತೋರಿಸುತ್ತಾ? ಇಲ್ಲ. ಈ ಒಂದು ಕ್ವಶನಿಗೆ ನೀವು ಡೌಟ್ ಕೇಳ್ಬೋದು. ಏನಪ್ಪ ಅಂತಂದರೆ, ಇವಾಗ ನಾವು ರೆಸಿಸ್ಟೆನ್ಸ್ನೂ ಸಹ ಆ ಒಂದು ಫಾರ್ಮುಲಾಸಲ್ಲಿ ಬಳಸ್ತೀವಲ್ವ, ಓಮ್ಸ್ ಲಾ ಫಾರ್ಮುಲಾದಲ್ಲಿ. ಯಾವ ರೀತಿ? ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಬಳಸ್ತೀವಲ್ವಾ ಅಂತ ನೀವು ಕೇಳಿದ್ರೆ ತಪ್ಪು. ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ನಾವು ಬಳಸ್ತೀವಿ, ಆದರೆ ಓಮ್ಸ್ ಲಾ ಅದನ್ನು ಎಕ್ಸ್ಪ್ಲೈನ್ ಮಾಡಲ್ಲ. ಓಮ್ಸ್ ಲಾ ಏನು ಕೊಡುತ್ತಪ್ಪ ಅಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಓಮ್ಸ್ ಲಾ ಏನು ಹೇಳುತ್ತೆ ಅಂದರೆ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಅಂತ ಹೇಳುತ್ತೆ. ಅಂದರೆ ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸು ಕರೆಂಟಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಇವಾಗ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಇನ್ಕ್ರೀಸ್ ಮಾಡ್ತಿದ್ದೀರಾ ಅಂದರೆ ಕರೆಂಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಓಮ್ಸ್ ಲಾ ಹೇಳುತ್ತೆ. ಈ ಆರ್ ಅನ್ನೋದು ಎಲ್ಲಿಂದ ಬಂತು? ನಾವು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಗೇ ತಗೊಂಡು, ಯಾವಾಗ ಇಲ್ಲಿ ನಾವು ಈಸ್ ಈಕ್ವಲ್ ಟುನ ಹಾಕಬೇಕಾಗಿತ್ತೋ ಆವಾಗ ನಾವು ಆರ್ ಐ ಅಂತ ಬರೋದು, ಅಥವಾ ಐ ಆರ್ ಅಂತ ಬರೋದು. ಈ ಒಂದು ಆರ್ ಇದೆಯಲ್ಲ, ಇದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಯಾವುದೇ ಕಾರಣಕ್ಕೂ ಇದು ನಾವೊಂದು ಕ್ವಾಂಟಿಟಿಯಾಗೆ ನಾವು ಕರೆದಿಲ್ಲ. ಅದ್ರ ಬಗ್ಗೆ ರಿಲೇಷನ್ನ ಅವ್ರು ಕೊಡ್ತಾ ಇಲ್ಲ. ಓಮ್ಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಅವ್ರು ಏನು ಹೇಳ್ತಿದ್ದಾರೆ? ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಆನ್ಸರ್ ಯಾವುದಾಗುತ್ತೆ? ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ರಿಲೇಷನನ್ನು ಹೇಳ್ತಾ ಇದೆ ಓಮ್ಸ್ ಲಾ. ಇವಾಗ ನೆಕ್ಸ್ಟ್ 39th ಕ್ವಶನನ್ನು ಓದಿ. in an electric circuit to get an equivalent resistance RS for 4 resistors of 2 ohm each are first connected in series. Later, to get an equivalent resistance RP, the same resistors are connected in parallel. Then the ratio of RS by RP. ಇಲ್ಲೂ ಸೇಮ್ ಹಿಂದೆ ಒಂದು ಕ್ವಶನ್ ಮಾಡಿದ್ವಲ್ಲ, ಅದೇ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಕೇಳ್ತಾ ಇದ್ದಾರೆ. ಏನು ಮಾಡ್ತಿದ್ದಾರಪ್ಪ ಅಂದರೆ, 4 2 ಓಮ್ ಇರೋವಷ್ಟು ರೆಜಿಸ್ಟರ್ಸ್ಗಳು 4 ಇದಾವಂತೆ. ಅವನ್ನ ನಾವು ಫಸ್ಟ್ ಏನು ಮಾಡ್ತಿದ್ದಾರೆ, ಅವರು ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಆವಾಗ ಎಷ್ಟು ರೆಸಿಸ್ಟೆನ್ಸ್ ಬರುತ್ತೋ ಅದಕ್ಕೆ ನಾವು ಆರ್ ಎಸ್ ಅಂತ ನಾವು ಕರಿಬೋದು. ಅದೇ ರೀತಿ ಅವನ್ನ
ಇನ್ನೊಂದು ಸಲ ಏನು ಮಾಡ್ತಾರೆ ಅಂದರೆ ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ. ಆವಾಗ ಎಷ್ಟು ರೆಸಿಸ್ಟೆನ್ಸ್ ಬರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅವೆರಡನ್ನ ರೇಷಿಯೋ ಮಾಡಿದ್ರೆ, ಡಿವೈಡ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೋ ಅದನ್ನು ಅವರು ಆನ್ಸರ್ ಆಗಿ ಕೇಳ್ತಾ ಇದ್ದಾರೆ. ನಾವು ಫಸ್ಟ್ ಏನು ಮಾಡಬೇಕು, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಷನನ್ನು ನಾವು ಕಂಡುಹಿಡ್ಕೊಬೇಕು. ಅಂದರೆ ಏನದು RS ಅನ್ನು ನೀವು ಕಂಡುಹಿಡಿಬೇಕು. RS ಅಂತಂದ್ರೇನು R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಅಂದರೆ ಇವು ನಾಲ್ಕನ್ನು ನೀವು ಸಮ್ ಮಾಡಿದ್ರೆ ನಿಮಗೆ, ಅಥವಾ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಷನ್ ಮಾಡಿದ್ರೆ ನಿಮಗೇನು ಬರುತ್ತೆ, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಷನ್ ಬರುತ್ತೆ. ಅದಾದಮೇಲಿಂದ ನೀವು ಪ್ಯಾರಲಲ್ ಕನೆಕ್ಷನನ್ನು ಕಂಡುಹಿಡಿದು ಅವೆರಡನ್ನು ರೇಷಿಯೋ ಮಾಡಬೇಕು. ಇವಾಗ ಫಸ್ಟ್ ಎಲ್ಲರದ್ದು ಎಷ್ಟಿದೆ, 2 2 ಓಮ್ ಇದೆ ಅಲ್ವಾ, 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಬಂತು. ಇವಾಗ 4 2ಸ್ಗಳನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 2 4s 12 ಬಂತು, 4 2s 8 ಬಂತು ನಮಗೆ. 4 2s ಎಷ್ಟು, 8 ಓಮ್ ಅಷ್ಟು ನಮಗೇನು ಬಂತು, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕನೆಕ್ಷನ್ ಬಂತು. ಓಕೆ, ಇವಾಗ ನೆಕ್ಸ್ಟ್ ಅದೇ ನಾವೇನಾದ್ರು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ಸೇಮ್ ರೆಸಿಸ್ಟೆನ್ಸ್ ಎಷ್ಟೈತೆ, 2 ಓಮ್ ಇದೆ ಎಲ್ಲವಕ್ಕೂ. ಇದನ್ನು ನಾವು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡೋಣ. ಏನದು ಪ್ಯಾರಲಲ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ, 1/Rp = 1/R1 ಪ್ಲಸ್ 1/R2 ಪ್ಲಸ್ 1/R3 ಪ್ಲಸ್ 1/R4 ಇದೆ ಅಲ್ವಾ. ಎಲೆಕ್ಟ್ರಿಕ್ ರೆಸಿಸ್ಟೆನ್ಸಿಂದ ಪ್ಯಾರಲಲ್ ಕನೆಕ್ಷನ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ. ನೆಕ್ಸ್ಟ್ 1/Rp ಅದೇ ರೀತಿ ನಾನು ಬರ್ಕೊತಾ ಇದ್ದೀನಿ, ಈಸ್ ಈಕ್ವಲ್ ಟು ಇಲ್ಲಿ ಎಲ್ಲ R1 R2 R3 R4ನ ವ್ಯಾಲ್ಯೂ ಎಷ್ಟು, 2 2 ಆಗಿರೋದ್ರಿಂದ ನಾನು 2 2 ಅಂತ ಬರ್ಕೊತಾ ಹೋಗ್ತೀನಿ. 1/2 1/2 1/2 1/2. ನೆಕ್ಸ್ಟ್ 4 ಇದೆ ಅಲ್ವಾ, ಸೇಮ್ ಕ್ವಾಂಟಿಟಿ, ಅದಕ್ಕೋಸ್ಕರ ನಾನು ಏನಂತ ಬರಿಬೋದು, 4 × 1/2 ಅಂತ ನಾವು ಬರಿಬೋದು, ಈಸ್ ಈಕ್ವಲ್ ಟು 1/Rp. ಆದರೆ ನಮಗೆ ಬೇಕಾಗಿರೋದೇನು Rp, ಅದಕ್ಕೋಸ್ಕರ ನಾನು Rp ಈಸ್ ಈಕ್ವಲ್ ಟು 2/4 ಅಂತ ನಾನು ಬರ್ಕೊಂತೀನಿ. ನೆಕ್ಸ್ಟ್ ಈಸ್ ಈಕ್ವಲ್ ಟು 2/4 ಅಂತಂದರೆ ಎಷ್ಟು, 1/2 ಬಂತು. 1/2 ಅಂತಂದರೆ 0.5 ಅಷ್ಟು ಬಂತು, 0.5 ಬಂತು. 5 ಓಮ್ ಅಷ್ಟು ಏನು ಬಂತು, Rp ಬಂತು ನಮಗೆ. ಅಥವಾ ನೀವು 1/2 ಅಂತಲೇ ಇಟ್ಕೊಳ್ಳಿ, ಯಾಕಪ್ಪ ಅಂದರೆ ಅವ್ರು ಕೇಳ್ತಿರೋದೇನೋ ರೇಷಿಯೋ, ಅದಕ್ಕೋಸ್ಕರ 1/2 ಓಮ್ ಅಷ್ಟೇ ಇದೆ ಅಂತ ಅಂದ್ಕೊಳ್ಳಿ. ಅವ್ರು ಕೇಳ್ತಾ ಇರ್ತಕ್ಕಂಥದ್ದೇನೋ RS/Rp ರೇಷಿಯೋನ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನೀವೇನು ಬರ್ಕೊಬೇಕು, RS / Rp ಅನ್ನು ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೋ ಅದು ನಿಮ್ಮ ಆನ್ಸರ್ ಆಗಿರುತ್ತೆ ಆ ಒಂದು ಕ್ವಶನಿಗೆ. RS ಎಷ್ಟು ಬಂತು ನಮಗೆ, 8 ಓಮ್ ಬಂದಿದೆ, ಅದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅದಾದಮೇಲಿಂದ ಇಲ್ಲಿ ಎಷ್ಟು ಬಂದಿದೆ, Rp 1/2 ಬಂದಿದೆ, ಸರಿನಾ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಇವಾಗ RS/Rp ಅದೇ ರೀತಿ ಬರ್ಕೊತೀನಿ. ನೋಡಿ ಇಲ್ಲೇನಾಗ್ತಿದೆ, ಡಿವೈಡ್ ಆಗ್ತಿದೆ. ಅಂದರೆ 2 ಎಲ್ಲಿ ಹೋಗುತ್ತೆ, ನ್ಯೂಮರೇಟರಿಗೆ ಹೋಗುತ್ತೆ. ಆವಾಗ ಎಷ್ಟಾಗುತ್ತೆ, ದಟ್ ಈಸ್ 16 / 1 ಆಗುತ್ತೆ. 8 2s 16 / 1 ಆಗುತ್ತೆ. ಇಟ್ ಈಸ್ ದ ಆನ್ಸರ್. ನೋಡಿರಿ ಯಾವ ರೀತಿ ಬಂತಂತ ಎಲ್ರಿಗೂ ಗೊತ್ತಾಯ್ತಾ. ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಹಿಂದೆ ಓಡಿಸಿ, ವಿಡಿಯೋ ಹಿಂದೆ ಓಡಿಸ್ಬಿಟ್ಟು ತಿರ್ಗಾ ಇನ್ನೊಂದು ಸಲ ನೀವು ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ, ಸರಿನಾ. ಸಿಂಪ್ಲಿಫೈ ಮಾಡೋದೈತೆ ಅಷ್ಟೇ, ಏನು ಲೆಂದಿ ಕ್ವಶನ್ ಏನಲ್ಲ. ಇವಾಗ 39th ಕ್ವಶನಿಗೆ ಯಾವ್ದು ಆನ್ಸರ್ ಆಗುತ್ತೆ, 16:1 ಬಂತು ನಮಗೆ ಆನ್ಸರ್. ನೆಕ್ಸ್ಟ್ 40th ಕ್ವಶನನ್ನು ಅಬ್ಸರ್ವ್ ಮಾಡಿ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಚಾರ್ಜ್ನ SI ಯೂನಿಟ್ ಏನು, ದಟ್ ಈಸ್ ಕೂಲೂಮ್. ಕೂಲೂಮ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂದರೆ 1 ಮಾರ್ಕ್ ಕ್ವಶನ್ಸು ಮತ್ತು 2 ಮಾರ್ಕ್ಸ್ ಕ್ವಶನ್ಸು ಇವೆಲ್ಲವನ್ನು ಮತ್ತು 3 ನೆಕ್ಸ್ಟ್ ಮುಂದೆ ಎಲ್ಲರೂ ಪ್ರಾಬ್ಲಮ್ಸ್ಗಳಿದಾವಲ್ವ ಅವನ್ನೆಲ್ಲ ಕೂಡ ನಾವು ಸಾಲ್ವ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.